ಓಂ ಶಾಂತಿ. ಇವತ್ತು ಅವ್ಯಕ್ತ ಮುರಳಿ ಮಂಥನ ಕ್ಲಾಸ್. ಮುರಳಿ ದಿನಾಂಕ 31/12/2004. ಈ ಮುರಳಿಯನ್ನ ಹೊಸ ವರ್ಷಕ್ಕೆ ಬಾಬಾ ನುಡಿಸಿದ್ರು ಮತ್ತು ವಾಪಸ್ ಅದೇ ಮುರಳಿಯನ್ನ ಬಾಬಾ ಇವತ್ತು ನಮಗೆ ತಿಳಿಸ್ತಾ ಇದ್ದಾರೆ. ಸಮಯದ ಅನುಸಾರದಲ್ಲಿ ಯಾವ ಪುರುಷಾರ್ಥ ಸಾಧನೆ, ವಿಶೇಷವಾಗಿ ಸೇವೆಯ ಅವಶ್ಯಕತೆ ಇದೆ. ವರ್ತಮಾನ ಸಮಯದಲ್ಲಿ ಆದ್ಮೇಲೆ ಪ್ರಪಂಚದಲ್ಲಿ ಬೇಸಿಗೆಗಾಲ ತುಂಬಾ ಬಿಸಿ ಇದೆ ಅಲ್ವಾ? ಕೆಲವೊಂದು ರಾಷ್ಟ್ರಗಳಲ್ಲಂತೂ ಮಳೆನೇ ಇಲ್ಲದೆ ಇರುವಂತ ಒಂದು ವಾತಾವರಣನೂ ಕೂಡ ಇರಬಹುದು. ನೀರಿನ ಬರಗಾಲ ಇರಬಹುದು. ಕುಡಿಲಿಕ್ಕೆ ನೀರಿಲ್ಲದೆ ಇರುವಂತ ವಾತಾವರಣನೂ ಕೂಡ ಇರಬಹುದು. ಮರುಭೂಮಿಗಳಲ್ಲಿ ಅಂತ ಪ್ಲೇಸ್ಗಳಲ್ಲಿ ತುಂಬಾ ದಿನದಿಂದ ನೀರೇ ಇಲ್ಲ ಅಂದ್ರೆ ಏನಾಗ್ತದೆ? ಶರೀರಕ್ಕೆ ನೀರಿನ ಅವಶ್ಯಕತೆ ಇದೆಯೋ ಇಲ್ವೋ? ಇದೆ. ನೀರೇ ಇಲ್ಲ ಅಂದ್ರೆ ಏನಾಗ್ತದೆ? ನೀರಿಲ್ಲ, ಮಳೆ ಇಲ್ಲ, ಅಗ್ನಿ ತತ್ವ ಜಾಸ್ತಿ ಕಷ್ಟ ಆಗತ್ತಲ್ವಾ ಜೀವನ ಮಾಡುವಂಥದ್ದು? ತುಂಬಾ ಪರಿತಪಿಸಬೇಕಾಗ್ತದೆ. ಸರಿ, ತುಂಬಾ ದಿನಗಳಿಂದ, ತಿಂಗಳುಗಳಿಂದ ಎಷ್ಟು ಬೇಕೋ ಅಷ್ಟು ನೀರು ಸಿಕ್ಕಿಲ್ಲ ಅಂತ ತಿಳ್ಕೊಳ್ಳಿ. ಆ ನೀರಿಗಾಗಿ ಆ ವ್ಯಕ್ತಿ ಪರಿತಪಿಸ್ತಾ ಇರ್ತಾನೆ. ಆವಾಗ ಒಂದು ಸಣ್ಣ ಮಳೆ ಬಂತು ಅಂತ ತಿಳ್ಕೊಳ್ಳಿ. ಏನ್ ಬಂತು? ಅವಾಗ ಆ ಮಳೆ ಅವನಿಗೇನು ಕೊಡ್ತದೆ? ಖುಷಿ ಕೊಡುತ್ತೆ, ತಂಪು ಕೊಡುತ್ತಲ್ಲ. ಸ್ವಲ್ಪ ಹೊತ್ತು, ಜೋರಾಗಲ್ಲ, ಒಂದ್ ಸ್ವಲ್ಪ ಹೊತ್ತು ಮಳೆ ಬಂದನು ಕೂಡ ಏನಾಗ್ತದೆ? ಭೂಮಿ ನೆನೆಯುತ್ತೆ. ಅವನು ಮಳೆಯಲ್ಲಿ ಹೋಗ್ಬಿಟ್ಟು ನಿಂತ್ಕೊಳ್ತಾನೆ. ಸ್ವಲ್ಪ ತಂಪಿನ ಅನುಭವ ಆಗತ್ತೆ ಅಲ್ವಾ? ಕೆಲವೊಂದು ಹನಿಗಳು ಅಷ್ಟೆ. ಹಾಗೆ ಆದ್ಮೇಲೆ ಶರೀರಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಒಳಗೆ ಮತ್ತು ಹೊರಗಡೆಗೆ, ಹೀಗೆ ಆತ್ಮನಿಗೂ ಕೂಡ ಪರಮಾತ್ಮನ ಶಕ್ತಿಯ ತುಂಬಾ 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 ಅವಶ್ಯಕತೆ ಇದೆ. ಯಾರಿಗೆ? ಯಾವ ಆತ್ಮಗಳಿಗೆ? ಮನುಷ್ಯಾತ್ಮರಿಗೆ. ನೀವ್ಯಾರು? ನೀವು ಮನುಷ್ಯಾತ್ಮ ಹೌದೋ ಅಲ್ವೋ? ಅಲ್ಲ, ನೀವು ಮನುಷ್ಯಾತ್ಮರಲ್ಲ, ನೀವು ಬ್ರಾಹ್ಮಣ ಆತ್ಮರು. ನೀವ್ಯಾರು? ಮನುಷ್ಯಾತ್ಮರು ಯಾರು? ಲೌಕಿಕದವರು. ಯಾರಿಗಿನ್ನು ಈಶ್ವರೇ ಜ್ಞಾನ ಗೊತ್ತಿಲ್ವೋ, ಈಶ್ವರ ಸುಖದ ಅನುಭವ ಇಲ್ವೋ, ಯಾರಿನ್ನೂ ಸುಖಕ್ಕೋಸ್ಕರ ಬೇಡ್ತಾ ಇದ್ದಾರೋ, ಕೂಗ್ತಾ ಇದ್ದಾರ, ಅವ್ರು ಯಾರು? ಮನುಷ್ಯಾತ್ಮ. ಯಾರು? ನೀವ್ಯಾರು? ಸರಿ, ಮನುಷ್ಯಾತ್ಮರಿಗೂ ಬ್ರಾಹ್ಮಣ ಆತ್ಮರಿಗೂ ಏನು ವ್ಯತ್ಯಾಸ? ಮನುಷ್ಯಾತ್ಮರು ಸಮುದ್ರವನ್ನು ನೋಡ್ತಾ ಇದ್ದಾರೆ, ಕನ್ಸು ಕಾಣ್ತಾ ಇದ್ದಾರೆ, ದಡದಲ್ಲಿ ನಿಂತ್ಕೊಂಡು ಬೇಡ್ತಾ ಇದ್ದಾರೆ. ಬ್ರಾಹ್ಮಣಾತ್ಮರು ಏನ್ ಮಾಡ್ತಿದ್ದಾರೆ? ಸಮುದ್ರದಲ್ಲಿ ಮುಳುಗಿದ್ದಾರೆ. ಮುಳುಗಿಬಿಟ್ಟು ಯಾರಿಗೆ ಎಷ್ಟು ಬೇಕೋ ಅಷ್ಟನ್ನ ಕೊಡ್ತಿದ್ದೀರಾ? ಮುಳುಗಿದ್ದೀರಾ? ಇನ್ನು ಬ್ರಾಹ್ಮಣ ಆತ್ಮನ ಹಣೆ ಪಟ್ಟಿ ಇಟ್ಕೊಂಡ್ಬಿಟ್ಟು ನೀವು ಬೊಬ್ಬೆ ಹೊಡಿತಾ ಇದ್ದೀರಾ? ಅಥವಾ ಅದರ ದಡದಲ್ಲಿ ನಿಂತ್ಕೊಂಡ್ಬಿಟ್ಟು ಚಪ್ಪಲಿ ಹಾಕೊಳ್ದೆ ಚೆನ್ನಾಗಿ ಬಿಸಿಲಲ್ಲಿರುವಂತ ಆ ಮರಳ ಮೇಲೆ ಕಾಲು ಇಟ್ಬಿಟ್ಟು ತಕ 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 ಅಂತ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಜ್ಞಾನ ಇದೆ, ಸಮುದ್ರ ಕಾಣ್ತಾ ಇದೆ, ಆದರೆ ಸಮುದ್ರದ ಒಳಗಡೆಗಿದ್ದೀರೋ ಅಥವಾ ದೂರದಲ್ಲಿ ನಿಂತ್ಕೊಂಡ್ಬಿಟ್ಟು ಜ್ಞಾನದ ಸಾಗರ, ಪ್ರೀತಿಯ ಸಾಗರ, ಸುಖದ ಸಾಗರ ಅಂತ ವರ್ಣನೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀರೋ? ಇದು ಭಗವಂತನ ಪ್ರಶ್ನೆ. ಅಂದ್ರೆ ಅಷ್ಟು ಬಿಸಿಯಾಗಿರುವಂತ ಆ ಒಂದು ಭೂಮಿಗೆ ಕೆಲವೊಂದು ನೀರಿನ ಹನಿಯನ್ನ ಚಿಮುಕಿಸಿದಾಗ ಹೇಗೆ ಅದಕ್ಕೆ ತಂಪಿನ ಅನುಭವ ಆಗತ್ತೋ, ಹಾಗೆ ವಿಶ್ವದಲ್ಲಿರುವಂತ ಸರ್ವ ಆತ್ಮರಿಗೆ, ಯಾರಿಗೆ? ಸರ್ವ ಆತ್ಮ, ಕೇವಲ ಮನುಷ್ಯಾತ್ಮರಷ್ಟೇ ಅಲ್ಲ, ಸರ್ವ ಆತ್ಮ ಸಹಿತ, ಪಂಚತತ್ವ ಸಹಿತ ಜಡ ಮತ್ತು ಚೈತನ್ಯ ವಸ್ತುಗಳಿಗೆ ನಿಮ್ಮ ಮೂಲಕ ಪರಮಾತ್ಮನ ಶಕ್ತಿ ಹೋಗಿಬಿಟ್ಟು ತಲುಪಬೇಕು. ನೀವು ಸಾಧನವಾಗಬೇಕು.
ಕತ್ತಲಿರುವಂತ ರೂಮಿನಲ್ಲಿ ಪ್ರಕಾಶವನ್ನ ಕೊಡಲಿಕ್ಕೆ ಬಲ್ಬ್ ಹೇಗೆ ನಿಮಿತ್ತವಾಗತ್ತೋ ಸಾಧನವಾಗತ್ತೋ, ಆ ಬಲ್ಬ್ ಏನನ್ನ ಹೇಳುತ್ತಾ ನನ್ನ ಬೆಳಕಿನಲ್ಲಿ ಒಳ್ಳೆ ಕೆಲಸನೇ ಮಾಡ್ಬೇಕು ಅಂತ ಹೇಳತ್ತಾ ಅದು? ಇಲ್ಲ. ಈ ರೂಮ್ ನಲ್ಲಿ ಟೈಲ್ಸ್ ನೆಲನೇ ಇರ್ಬೇಕು ಅಂತ ಹೇಳುತ್ತಾ? ಮಣ್ಣಿನ ನೆಲದಲ್ಲಿ ನಾನು ಬೆಳಕು ಕೊಡಲ್ಲ ಅಂತ ಹೇಳುತ್ತಾ? ಇಲ್ಲ. ಅದು ಕನೆಕ್ಷನ್ ಇರ್ತದೆ, ಬೆಳಕು ಕೊಡ್ಲಿಕ್ಕೆ ನಿಮಿತ್ತ ಆಗಿರ್ತದೆ ಅಷ್ಟೇ. ಹಾಗೆ ದಿನದಲ್ಲಿ ನಿಮ್ಮ ಮನಸ್ಸನ್ನ ಎಲ್ಲ ಕರ್ಮದಿಂದ, ಎಲ್ಲ ವ್ಯವಹಾರದಿಂದ, ಎಲ್ಲ ಕಾರ್ಯದಿಂದ, ಎಲ್ಲ ಟೆನ್ಷನ್ ಇಂದ, ಚಿಂತೆಯಿಂದ, ಜವಾಬ್ದಾರಿಯಿಂದ ತೆಗೆದು ಈ ಕಾರ್ಯಕ್ಕೋಸ್ಕರ ಎಷ್ಟು ಸಮಯವನ್ನ ಕೊಡ್ತಾ ಇದ್ದೀರಿ? ಇದು ಭಗವಂತನ ಪ್ರಶ್ನೆ. ನಾವಿವತ್ತು ಪರಮಾತ್ಮನ ಹತ್ರ ಹೋಗ್ಬಿಟ್ಟು ಶಾರೀರಿಕವಾಗಿ, ನಮ್ಮ ವೈಯಕ್ತಿಕವಾಗಿ, ನಮ್ಮ ಕುಟುಂಬಕ್ಕೆ ಬೇಕಾಗಿರೋದನ್ನ ಕೇಳ್ತೀವಿ, ಬೇಡ್ತೀವಿ, ಕೂಗ್ತೀವಿ, ಬೊಬ್ಬೆ ಹೊಡಿತೀವಿ, ಜಗಳ ಮಾಡ್ತೀವಿ, ಅಳ್ತೀವಿ ಬಿಟ್ರೆ ಭಗವಂತ ಹೇಳ್ತಾ ಇರುವಂತ ರೀತಿಯಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ಪರಮಾತ್ಮನ ಕೈಯಲ್ಲಿ ಕೊಟ್ಟು ವಿಶ್ವ ಕಲ್ಯಾಣಕ್ಕೆ ಎಷ್ಟು ನಿಮಿತ್ತರಾಗಿದ್ದೀವಿ? ಭಗವಂತ ಹೇಳ್ತಾರೆ, ಪ್ರತಿಯೊಂದು ಆತ್ಮನಿಗೂ ಭಗವಂತ ಬಂದಿರೋದು ಗೊತ್ತಾಗ್ಬೇಕಂತ. ಹೇಗೆ? ಜ್ಞಾನದ ಮೂಲಕ ಅಲ್ಲ. ಪ್ರತಿಯೊಂದು ಆತ್ಮನಿಗೆ ಪರಮಾತ್ಮನ ಆ ಶಕ್ತಿಯ ಅನುಭವ ಆಗ್ಬೇಕು. ಅವ್ರು ಬೊಬ್ಬೆ ಹೊಡಿತಾ ಇದ್ದಾರಂತೆ. ಏನ್ ಬೊಬ್ಬೆ ಹೊಡಿತಾ ಇದಾರಂತೆ ಅವರು? ಕರ್ಕೊಂಡೋಗಿ ಒಂದು ದಿನದಲ್ಲಿ ಕೆಲವೊಂದು ಕ್ಷಣ, ಒಂದು ದಿನದಲ್ಲಿ ಕೆಲವೊಂದು ಸೆಕೆಂಡ್, ನಿಮಿಷನೋ ಅಲ್ಲ, ಏನಿರ್ತಾರೆ, ಕೆಲವೊಂದು ಸೆಕೆಂಡ್ ನಮ್ಗೆ ಏನ್ ಮಾಡಿ ನಿಜವಾದಂತ ಶಾಂತಿಯ ಅನುಭವ ಮಾಡಿಸಿ ಅಂತ ಭಗವಂತ ಬೇಡ್ತಿದಾರಂತೆ. ಸಮಸ್ಯೆಗಳ ಪರಿಹಾರ ಅಲ್ಲ ಅವ್ರು ಕೇಳ್ತಾ ಇರುವಂತದ್ದು, ಕೆಲವೊಂದು ಸೆಕೆಂಡ್. ಹಾಗಂತಂದ್ರೆ ಏನು? ಆದ್ಮೇಲೆ ದಿನದಲ್ಲಿ ಲೀಟರ್ ಗಟ್ಲೆ, ಬಕೆಟ್ ಗಟ್ಲೆ ನೀರಿಂದ ನಾವು ಸ್ನಾನ ಮಾಡ್ತೀವಿ, ಹೌದಾ? ಲೀಟರ್ ಗಟ್ಲೆ ನೀರನ್ನ ಕುಡಿತೀವಿ, ಹೌದಾ? ಮಜ್ಜಿಗೆ ಮೂಲಕನೋ, ಟೀ ಕಾಫಿ ಮೂಲಕನೋ, ಸಾಂಬಾರ್ ಮೂಲಕನೋ, ರಸಂ ಮೂಲಕನೋ ನಾವೇನ್ ಮಾಡ್ತೀವಿ? ಶರೀರಕ್ಕೆ ನೀರನ್ನು ಕೊಡ್ತೀವಿ. ಕೊಡ್ತೀವೋ ಕೊಡಲ್ವೋ? ಬೇಕೋ ಬೇಡವೋ? ಅದೇ ರೀತಿ ದಿನದಲ್ಲಿ ಒಂದು ಸಲ ಭಕ್ತರು ಒಂದು ಸ್ಪೂನ್ ನೀರನ್ನು ತೀರ್ಥ ರೂಪದಲ್ಲೂ ತಗೊಳ್ತಾರೋ ತಗೊಳಲ್ವೋ? ಒಂದು ಸ್ಪೂನ್ ದೇವಸ್ಥಾನಕ್ಕೆ ಒಂದು ಆ ಅರ್ಚಕರು ಇನ್ನೂ ಕಂಜೂಸಿಯಾದ ಸ್ಪೂನಲ್ಲೂ ಅರ್ಧ ಸ್ಪೂನ್ ಕೊಡ್ತಾರೆ ಅಲ್ವಾ? ಆದ್ರೆ ಅದು ಎಷ್ಟು ಭಕ್ತಿ ಭಾವದಿಂದ ಅದನ್ನೇನು ಮಾಡ್ತಾರೋ ತೆಗೆದುಕೊಳ್ತಾರೋ ಅಲ್ವಾ? ಹಾಗೆ ಪ್ರತಿದಿನ ನಿಮ್ಮ ಮನಸ್ಸನ್ನ ಬೇರೆ ಎಲ್ಲ ಕಡೆಯಿಂದ ತೆಗೆದು ಪರಮಾತ್ಮನ ಮೂಲವಾದಂತ ಶಕ್ತಿಗಳು ನಿಮ್ಮ ಮೂಲಕ ಪ್ರವಾಹ ಆಗಿ ಪ್ರಪಂಚದ ಸರ್ವ ಆತ್ಮಗಳಿಗೆ ಹೋಗ್ಬಿಟ್ಟು ತಲುಪಬೇಕಾಗ್ತದೆ. ಅದು ತಲುಪಿಲ್ಲ ಅಂತಂದ್ರೆ ಇವತ್ತು ಶರೀರ ಬಿಟ್ಟಿರುವಂತ ಆತ್ಮಗಳು ಮತ್ ವಾಪಸ್ ಜನ್ಮವನ್ನ ಪಡ್ಕೊಂಡು ಇಲ್ಲೇ ಮತ್ತೆ ಕರ್ಮದ ಲೆಕ್ಕಾಚಾರವನ್ನೇನ್ ಮಾಡ್ಬೇಕಾಗ್ತದೆ? ಅನುಭವಿಸಬೇಕಾಗ್ತದೆ. ಅವ್ರು ಅನುಭವಿಸೋದು ಪಕ್ಕದಲ್ಲಿರೋಣ. ನಾವೇ ಲೆಕ್ಕಾಚಾರ ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ ನಾವು ಮತ್ತೇನ್ ಮಾಡ್ಬೇಕಾಗ್ತದೆ? ಹೊಸ ಜನ್ಮ ತೆಗೆದುಕೊಳ್ಬೇಕು. ಓಕೆ, ಇಷ್ಟೆಲ್ಲ ಜ್ಞಾನ ಇದ್ದು, ಅನುಭವ ಇತ್ತು, ದೊಡ್ಡವರಾಗಿ ಎಲ್ಲ ಆದ್ಮೇಲೂ ಕೂಡ ಇವತ್ತು ನಮ್ಮ ವರ್ತಮಾನ ಸಮಯದಲ್ಲಿ ಇಷ್ಟು ಬೊಬ್ಬೆ ಹೊಡಿತಾ ಇದ್ದೀವಿ, ಹೌದಾ? ಇನ್ನು ನಾವು ಬೇರೆ ಶರೀರ ಪಡ್ಕೊಂಡು ನಾವು ದೊಡ್ಡವರಾಗಿ ಲೌಕಿಕ ಶಿಕ್ಷಣ ಮಾಡ್ಕೊಂಡು ಮುಗಿಸಿದ ಮೇಲೆ ಭಗವಂತನ ಶಿಕ್ಷಣ ಸಿಕ್ಕಿ ಆಮೇಲೆ ನಾವು ಸಾಧನೆ ಮಾಡುವವರೆಗೆ ಪ್ರಪಂಚ ಇಷ್ಟು ಹಾಳಾಗಿರ್ತದೆ, ಇಷ್ಟು ಕಾಯಿಲೆಗಳು ಬಂದಿರ್ತವೆ, ಇಷ್ಟು ಸಮಸ್ಯೆಗಳು ಬಂದಿರ್ತವೆ, ಹೌದಲ್ವಾ? ಅವಾಗ ಸಾಧನೆ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಸಾಧನೆ ಯಾವಾಗ ಮಾಡ್ಬೇಕು? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಾಡ್ತಾ ಇದ್ದೀರಾ? ಸಮಯ ಇಷ್ಟು ತೀವ್ರ ರೂಪದಲ್ಲಿ ಪರಿವರ್ತನೆ ಆಗ್ತಾ ಇದೆ. ನಿಮ್ಮ ಪುರುಷಾರ್ಥದಲ್ಲೂ ಕೂಡ ಅಷ್ಟು ತೀವ್ರತೆ ಬಂದಿದೆಯಾ? ಅದು ತೀರಾ 50 ವರ್ತಮಾನದಲ್ಲಿ ಅವಶ್ಯಕತೆ ಇದೆ. ಈಗ ಭಗವಂತನ ಪ್ರಶ್ನೆ, ಬಾಯಾರಿರುವಂತ ಆತ್ಮರಿಗೆ ಲೋಟದಲ್ಲಿ ನೀರು ಕೊಡ್ತಿರೋ, ಬಾಟ್ಲಲ್ಲಿ ಕೊಡ್ತಿರೋ? ಯಾವ್ದ್ರಲ್ಲಿ ಕೊಡ್ತೀರಿ? ಅವ್ರಿಗೆ ನೀರಿನ ಅವಶ್ಯಕತೆ ಇದೆ, ಹೆಂಗ್ ಕೊಡ್ತೀರಿ? ಸಾಗರ ರೂಪದಲ್ಲಿ ಬಾಬಾ ಹೇಳ್ತಾರೆ, ಮಳೆಯ ರೂಪದಲ್ಲಿ ಕೊಡ್ಬೇಕು. ಅವರಲ್ಲಿ ಬಾಟ್ಲಲ್ಲಿ ಎಷ್ಟು ಜನರಿಗೆ ಅಂತ ಕೊಡ್ತೀರಿ? ಲೋಟದಲ್ಲಿ ಎಷ್ಟು ಜನರಿಗೆ ಅಂತ ಕೊಡ್ತೀರಿ? ಎಲ್ರಿಗೂ ಬೇಕೋ ಬೇಡವೋ? ಅದಕ್ಕಾಗಿ ಮಳೆಯ ರೂಪದಲ್ಲಿ ಕೊಡಬೇಕೆ ಹೊರತು ಬಾಟ್ಲ್ ರೂಪದಲ್ಲಿ, ಬಕೆಟ್ ರೂಪದಲ್ಲಿ ಕೊಡುವಂತ ಸಮಯ ಇವಾಗ ಏನಾಗಿದೆ? ಮುಗಿದೋಗಿದೆ. ಅದಕ್ಕಾಗಿ ಯಾವ ರೀತಿ ನಿಮ್ಮ ಮನಬುದ್ಧಿಯನ್ನ ಭಗವಂತನ ಜೊತೆಗೆ ಜೋಡಿಸಬೇಕು ಹೇಳುವಂಥದ್ದನ್ನ ಇವತ್ತಿನ ಮುರಳಿ ಬಾಬಾ ಹೇಳ್ತಿದ್ದಾರೆ. ಈ ವರ್ಷದ ಆರಂಭದಿಂದ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿ
ಮುಕ್ತಿಧಾಮದ ಚಾವಿಯನ್ನ ರೆಡಿ ಮಾಡ್ಕೊಡಿ. ಬಿ ಹದಿನ ವೈರಾಗ್ಯ ವೃತ್ತಿ ಅಂತಂದ್ರೆ ಏನು? ಸರಿ, ವೈರಾಗ್ಯ ಅಂತಂದ್ರೆ ಏನು? ಯಾವ್ದ್ರ ಮೇಲೂ ಇಚ್ಛೆ ಇಲ್ದಿರ. ವೈರಾಗ್ಯ ಅಂತಂದ್ರೆ ಏನ್ ಅನುಭವಿಸ್ಬೇಕು ಅದು ಅನುಭವಿಸಾಗ್ಬಿಟ್ಟಿದೆ. ಓಕೆ, ಮತ್ತೆ ಅದರ ಮೇಲೆ ನಮ್ಗೇನಿಲ್ಲ, ಆಸಕ್ತಿ ಇಲ್ಲ. ಒಂದು. ಎರಡನೇದು, ಬಿ ಹದ್ದಿನ ವೈರಾಗ್ಯ ಯಾವಾಗ ಬರುತ್ತೆ ಅಥವಾ ವೈರಾಗ್ಯ ಯಾವಾಗ ಬರುತ್ತೆ ಅಂತಂದ್ರೆ ನಾವೇನ್ ಕರ್ಮ ಮಾಡ್ತೀವೋ ಆ ಕರ್ಮದ ಫಲ ಏನಿದೆಯಲ್ಲ ನಮ್ಗೆ ಚೆನ್ನಾಗಿರೋದು ಸಿಕ್ಕಿದಾಗ ಹಳೇದು ಕಡಿಮೆ ಪರ್ಸಂಟೇಜಿನ ಕರ್ಮಕ್ಕೆ ಮತ್ತು ಕರ್ಮದ ಫಲಕ್ಕೆ ನಮ್ಗೇನ್ ಬರ್ತದೆ? ವೈರಾಗ್ಯ ಬರುತ್ತೆ. ನೀವು ಮೊದಲು ಮಣ್ಣಿನ ನೆಲದಲ್ಲಿ ವಾಸ ಮಾಡ್ತಾ ಇದ್ರಿ, ಹೌದಾ? ಈಗ ಟೈಲ್ಸ್ ನೆಲದಲ್ಲಿ ವಾಸ ಮಾಡ್ತಿದ್ದಾರೆ. ಈಗ ಮಣ್ಣಿನ ನೆಲದಲ್ಲಿ ವಾಸ ಮಾಡೋದು ಅಂದ್ರೆ ವೈರಾಗ್ಯ ಬರ್ತದೋ ಬರಲ್ವೋ? ಬರುತ್ತೆ. ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಈಗ ಆಫೀಸ್ ಕೆಲಸ ಸಿಗ್ತದೆ AC ಯಲ್ಲಿ. ಈಗ ಬಿಸಿಲಲ್ಲಿ ಕೆಲಸ ಮಾಡೋದಕ್ಕೆ ವೈರಾಗ್ಯ ಬರ್ತದೋ ಬರಲ್ವೋ? ಬರ್ತದಾನೆ. ಹಾಗಿದ್ ಬರ್ತದೆ. ಯಾವ್ದ್ರಲ್ಲಿ ವೈರಾಗ್ಯ ಬರಬೇಕು? ಯಾವ್ದ್ರಲ್ಲಿ ವೈರಾಗ್ಯ ಬರಬೇಕು? ಪ್ರಪಂಚ, ಹಳೆ ಪ್ರಪಂಚ, ಹಳೆಯ ವ್ಯಕ್ತಿ, ವಸ್ತು, ವೈಭೋಗ. ಬಾಬಾ ಕೇಳ್ತಾರೆ, ಮಕ್ಳೇ ನಿಮ್ದು ಒಂದು ಲೌಕಿಕ ಸಂಸಾರ ಇದೆಯೋ ಇಲ್ವೋ? ತುಂಬಾ ಸುಖ ಸಿಗ್ತಾ ಇದೆಯಾ? ಶರೀರದಾರಿಗಳು ಸಿಗ್ತಾ ಇದೆಯಾ? ಅಣ್ಣವ್ರೆ ತುಂಬಾ ಪಕ್ಕದಲ್ಲಿ ಇಡೀ ಬರೀ ಸುಖನೇ ಸಿಗ್ತಾ ಇಲ್ಲ, ತುಂಬಾ ಇಲ್ಲಿಂದ ಸಾಧಾರಣ ಸಿಗ್ತಾ ಇಲ್ಲ, ತುಂಬಾ ಇಲ್ಲಿಂದ ಅಂದ್ಮೇಲೆ ಸಿಗ್ತಾ ಇಲ್ಲ ಅಂದ್ಮೇಲೆ ವೈರಾಗ್ಯ ಬರಬೇಕೋ ಬೇಡವೋ? ಅದಕ್ಕಾಗಿ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿ ಈ ಎಲ್ಲ ಇಚ್ಛೆಗಳು ಯಾವುದು? ಊರು ಸುತ್ತಬೇಕು, ಹಣ ಸಂಪಾದನೆ ಮಾಡಬೇಕು, ಮಕ್ಕಳನ್ನ ದೊಡ್ಡವ್ರು ಮಾಡಬೇಕು, ಅವ್ರಿಗೆ ಇಂಜಿನಿಯರಿಂಗ್ ಮಾಡಬೇಕು, ಅವರಿಗೆ ಮೆಡಿಕಲ್ ಕೊಡಬೇಕು, ಅವರೇನೋ ನನಗೆ ರಕ್ಷಣೆ ಕೊಟ್ಬಿಡ್ತಾರೆ, ವಯಸ್ಸಾದ್ಮೇಲೆ ನಮ್ಗೆ ಸಾಕು ಬಿಡ್ತಾರೆ. ಯಾರು ಸಾಕೋದಿಲ್ಲ. ನಿಮ್ಮ ಬಿಲ್ಡಿಂಗು ನಿಮ್ಮತ್ತಿರೋದಿಲ್ಲ, ನಿಮ್ಮತ್ತಿರೋ ಬಂಗಾರನೂ ಇರೋದಿಲ್ಲ, ಹಣನೂ ಇರೋದಿಲ್ಲ. ಯಾವ್ದಿರ್ತದೆ? ನಿರಾಕಾರವಾಗಿ ಈಗ ಸಂಪಾದನೆ ಮಾಡಿ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತ ಈಶ್ವರಿ ಬ್ಯಾಂಕ್ ಅಲ್ಲಿ ಇರುವಂತಹ ಜಮದ ಖಾತೆ ಮಾತ್ರ ಅಂತಿಮ ಸಮಯದಲ್ಲಿ ನಿಮ್ಗೆ ಏನ್ ಮಾಡ್ತದೆ? ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ನಿಮಗೆ ಯಾವುದೇ ರೂಪದಲ್ಲಿ ಸ್ಥೂಲವಾದಂತರ ಇಂದ್ರಿಯ ಸುಖ ಬೇಕು ಅಂತ ನಿಮಗೇನಾಗಬಾರ್ದು? ಅನ್ಸಬಾರ್ದು. ಇವಾಗ ನಮ್ಮ ರವಿ ಅಣ್ಣವ್ರಿಗೆ ಗುಲಾಬ್ ಜಾಮೂನ್ ತುಂಬಾ ಇಷ್ಟ ಅಂತ ತಿಳ್ಕೊಳ್ಳಿ. ಏನಿಷ್ಟ? ಒಂದು ದಿವಸ ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ 50 ಗುಲಾಬ್ ಜಾಮೂನ್ ಕೊಟ್ಟು ತಿನ್ನು ಅಂತಂದ್ರು. ತಿನ್ಲೇಬೇಕು ಅಣ್ಣವ್ರೆ ಅಂತ. ಸರಿನಾ? 50 ಗುಲಾಬ್ ಜಾಮೂನ್ ಒಂದೇ ಸಲ ತಿಂದ್ಬಿಟ್ಟು ಇನ್ನು ಜೀವನ ಪೂರ್ತಿ ಅವ್ರು ಗುಲಾಬ್ ಜಾಮೂನ್ ತಿನ್ನೋದೇ ಇಲ್ಲ. ಯಾಕೆ ಹೇಳಿ? ವೈರಾಗ್ಯ ಆಗ್ಬಿಡ್ತದೆ. ತಿಂದು 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 ಜಾಸ್ತಿ ಆಗ್ಬಿಡ್ತದೆ ಅದು, ಹೌದಲ್ವಾ? ಹಾಗೆ ಇವತ್ತು ಬಾಬಾ ಹೇಳ್ತಾರೆ, ಮಕ್ಕಳೇ ಇಂದ್ರಿಯ ಸುಖದಲ್ಲಿ ಏನೂ ಉಳಿದಿಲ್ಲ. ಎಲ್ಲಿಯವರೆಗೆ ನೀವು ಅತೀಂದ್ರಿಯ ಸುಖದ ಕಡೆ ಗಮನವನ್ನ ಕೊಡೋದಿಲ್ವೋ, ವಿಧಿವತ್ತಾಗಿ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋದಿಲ್ವೋ, ಅಲ್ಲಿವರೆಗೆ ನಿಮ್ಗೆ ಏನಾಗ್ತದೆ? ಇಂದ್ರಿಯ ಸುಖ ಏನಾಗತ್ತೆ? ಬೇಕು ಅಂತ ಬಿಟ್ಟು ಅನ್ಸತ್ತೆ. ಓಕೆ, ಶರೀರದ ನಿರ್ವಹಣೆಗೆ ಊಟ ತಿಂಡಿ ಮಾಡೋದು ತಪ್ಪಲ್ಲ, ಬಟ್ಟೆ ಹಾಕೊಳ್ಳೋದು ತಪ್ಪಲ್ಲ, ಮನೇಲಿರೋದು ತಪ್ಪಲ್ಲ. ಆದರೆ ಬೇಕು ಅಂತ ಇಚ್ಛೆ ಮನಸ್ಸಿನಲ್ಲಿ ಏನಾಗಬಾರ್ದು? ಬರಕೂಡದು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ ಬೇಹದ್ದಿನ ವೈರಾಗ್ಯ. ಬೇಹದ್ದಿನ ವೈರಾಗ್ಯ ಅಂತಂದ್ರೆ ನಾನು ಸತ್ಯುಗಕ್ಕೆ ಹೋಗ್ಬೇಕು, ನಾನು ರಾಜನಾಗ್ಬೇಕು, ನಾನು ಸಿಂಹಾಸನ ಮೇಲೆ ಕೂತ್ಕೊಳ್ಬೇಕು, 36 ವೆರೈಟಿ ಊಟ ಬೇಕು, ಇದರಿಂದನೂ ವೈರಾಗ್ಯ ಆಗ್ಬೇಕು, ಆಗ್ಬಾರ್ದು? ಹಾಗಿದ್ರೆ ಎಲ್ಲಾದ್ರೂ ವೈರಾಗ್ಯ ಮಾಡಿದ್ರೆ ಏನ್ ಮಾಡ್ಬೇಕು? ಯಾವ ಕರ್ಮವನ್ನ ಮಾಡ್ಬೇಕು? ಯಾವ ಇಚ್ಛೆಯನ್ನು ಇಟ್ಕೊಳ್ಬೇಕು? ನನಗೆ ವೈಯಕ್ತಿಕವಾಗಿ ಯಾವುದೇ ಇಚ್ಛೆ ಇರದೇನೆ ಬೇರೆಯವರಿಗೆ ಕೊಡಬೇಕು ಹೇಳುವಂತ ಭಾವನೆ ಇರಬೇಕು. ನನ್ನಿಂದ ಬೇರೆಯವ್ರಿಗೆ ಸಿಗಬೇಕು, ನನ್ನಿಂದ ಸರ್ವರಿಗೂ ಸಿಗಬೇಕು. ಕೊಡೋದಲ್ಲೇ ಸುಖ ಪಡಬೇಕೇ ಹೊರತು ನಾನು ವೈಯಕ್ತಿಕವಾಗಿ ಅನುಭವಿಸೋದಲ್ಲಿ ಸುಖ ಪಡಬಾರ್ದು. ಶಿವಬಾಬಾ ತನ್ನಲ್ಲಿರುವಂತ ಗುಣಲಕ್ಷಣಗಳನ್ನ, ವಿಶೇಷತೆಯನ್ನ ತಾನು ಅನುಭವ ಮಾಡ್ತಾ ಇದ್ದಾರೋ ಬೇರೆಯವರು ಕೊಡ್ತಾ ಇದ್ದಾರೋ? ಸರಿ. ಬ್ರಹ್ಮ ಬಾಬಾ ತಾನು ಅನುಭವ ಮಾಡ್ತಾರೋ ಬೇರೆಯವರು ಕೊಡ್ತಾರ? ಮಾವಿನ ಮರ ಮಾವಿನ ಹಣ್ಣನ್ನ ತಾನು ತಿನ್ನತ್ತೋ ಬೇರೆಯವ್ರು ಕೊಡತ್ತೋ? ತರಕಾರಿ ತನಗೋಸ್ಕರ ಬೆಳೆಯುತ್ತೋ ಬೇರೆಯವ್ರಿಗೋಸ್ಕರ? ನಾವು ಹಸು
ಹಸು ಹಾಲು ತಾನು ಕುಡಿಯತ್ತೋ ಬೇರೆ ಕೊಡತ್ತೋ? ಬೇರೆಯವ್ರಿಗೆ ನಾವು ಸಂಪಾದನೆ ಯಾರಿಗೋಸ್ಕರ ಮಾಡ್ತೀವಿ? ನನಗೋಸ್ಕರ ನನಗೆ, ನಮ್ಗೆ, ನಮ್ ಪರಿವಾರ. ನೋಡಿ, ಮನುಷ್ಯ ಮಾತ್ರ ಎಷ್ಟು ಸ್ವಾರ್ಥಿ ಅಲ್ವಾ? ಬೇರೆ ಎಲ್ಲರೂ ಕೂಡ ಬೇರೆಯವ್ರಿಗೋಸ್ಕರ ಮಾಡಿದ್ರೆ ನಾನು ನನಗೇನ್ ಲಾಭ, ನನಗೇನು ಪ್ರಯೋಜನ? ಓಕೆ, ನನಗೆ ಅಂತಂದ್ರೆ ಆತ್ಮದ ಪ್ರಕಾರ ಲಾಭ ಮಾಡ್ಕೊಂಡ್ರೆ ತೊಂದರೆ ಇಲ್ಲ. ಅದು ಯಾವ್ದರ ಬಗ್ಗೆ ನಾವು ಮಾಡ್ಕೊಳ್ಳುವಂಥದ್ದು? ಶರೀರ ಅಂತ ತಿಳ್ಕೊಂಡು ಮಾಡ್ಕೊಳ್ಳುವಂತ. ಇದು ಸರಿನೋ ತಪ್ಪೋ? ತಪ್ಪು. ಎಲ್ಲಿವರೆಗೆ ಈ ಇಚ್ಛೆಯಿಂದ ನೀವು ಮನಸ್ಸಿನಿಂದ ತೆಗೆಯೋದಿಲ್ವೋ ಅಲ್ಲಿವರೆಗೆ ನಿಮ್ಗೆ ಬೇಹದ್ದಿನ ವೈರಾಗ್ಯ ಹೇಳೋದೇನಾಗೋದಿಲ್ಲ, ಬರೋದಿಲ್ಲ. ಎಲ್ಲಿವರೆಗೆ ನಿಮ್ಮ ಮನಸ್ಸನ್ನ ತಾಯಿ ಮನೆಯಿಂದ ತೆಗೆಯೋದಿಲ್ವೋ ಅಲ್ಲಿವರೆಗೆ ಪತಿ ಮನೆಯಲ್ಲಿ ನೀವು ಪ್ರೀತಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಪತಿ ಮನೆಗೆ ಬಂದಿದೀವಿ ಅಂದ್ರೆ ಗಮನ ಸಂಪೂರ್ಣವಾಗಿ ಎಲ್ಲಿ ಕೊಡ್ಬೇಕು? ಪತಿ ಮನೆ ಕೊಡ್ಬೇಕಷ್ಟೇ. ಈಗ ಭಗವಂತ ನಮ್ಮನ್ನು ಈ ಕಾರ್ಯಕ್ಕೆ ತೊಡಗಿಸಿದ ಅಂದ್ರೆ ಇದನ್ನು ನಾವು ಸಂಪೂರ್ಣವಾಗಿ ಗಮನವನ್ನು ಕೊಡ್ಬೇಕು. ಯಾಕಂದ್ರೆ ಆ ಯೋಗ್ಯತೆ ನಮ್ಮಲ್ಲಿ ಮಾತ್ರ ಇದೆ. ಯಾವ್ದೋ ಒಂದು ಫ್ಯಾಕ್ಟ್ರಿಯಲ್ಲಿ ನಿಮ್ಮನ್ನ ಕೆಲ್ಸಕ್ಕೆ ತಗೊಳ್ತಾರೆ, ಗೌರ್ಮೆಂಟ್ ಅವ್ರು ಕೆಲಸದವ್ರು ತಗೊಳ್ತಾರೆ ಅಂತಂದ್ರೆ ನಿಮ್ಮಲ್ಲಿ ಆ ಯೋಗ್ಯತೆ ಇದ್ದಿರ್ತಾನೆ ಅವ್ರು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ. ಹೌದು. ಹಾಗೆ ನಮ್ಮನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಮಲ್ಲಿ ಆ ರೀತಿ ಏನಿದೆ ವಿಶೇಷತೆ? ಇದೆ. ನಮ್ಮಲ್ಲಿ ವಿಶೇಷತೆ ಇಲ್ಲ, ತುಂಬ್ದವನವನೇ. ಯಾರು? ಪರಮಾತ್ಮ. ನಾವು ಸೇವೆ ಮಾಡ್ಲಿಕ್ಕೆ ಮನಸ್ಸಿದೆ, ಇಚ್ಛೆ ಇದೆ, ಅಷ್ಟೇ ಬಿಟ್ರೆ ಶಿಕ್ಷಣ, ಜ್ಞಾನ, ಅನುಭವ, ಶಕ್ತಿ, ಗುಣ, ಟ್ರೈನಿಂಗು ಎಲ್ಲ ಯಾರ್ದು? ಶಕ್ತಿ ಕೊಡೋದು ಅವಂದೇ, ಆಸ್ತಿನೂ ಅವಂದೇ, ಕೊಡುವಂತವನವನೇ. ನಾನು ಕೇವಲ ಸಾಧನವಾಗಬೇಕು, ಮಾಡಬೇಕು ಹೇಳುವಂತ ಮನೋಭಾವ ಇರಬೇಕು ನಮ್ಮಲ್ಲಿ. ಅದಕ್ಕಾಗಿ ಮಕ್ಕಳೇ, ವಿಶ್ವದಲ್ಲಿರುವಂತಹ ಆ ಎಲ್ಲ ನಿಮ್ಮ ಸಹೋದರ ಆತ್ಮರ ಮಾನಸಿಕ ಇಚ್ಛೆಗಳನ್ನ ಪೂರ್ಣ ಮಾಡಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಮಕ್ಕಳೇ, ಹೊಸ ವರ್ಷ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಿ, ತುಂಬಾ ಒಳ್ಳೆಯದು. ಭಗವಂತ ನಿಮಗೆ ಹೊಸ ವರ್ಷದ ಜೊತೆಗೆ ಹೊಸ ಯುಗದ ಶುಭಾಶಯಗಳನ್ನು ಕೂಡ ಏನ್ ಮಾಡ್ತಾರೆ ಹೇಳ್ತಾ ಇದ್ದಾರೆ. ಹೊಸ ವರ್ಷ ಒಂದು ದಿನ ಮಾತ್ರ ಇರ್ತದೆ, ಆದರೆ ಹೊಸ ಯುಗ ಜೀವನ ಪೂರ್ತಿ ಶರೀರ ಬಿಡುವವರೆಗೂ ಕೂಡ ಇರುತ್ತೆ. ಅದಕ್ಕಾಗಿ ನಾನು ನಿಮ್ಗೆ ಬಂಗಾರದ ಪ್ರಪಂಚದ ಉಡುಗೊರೆಯನ್ನ ಕೊಡ್ತಾ ಇದ್ದೇನೆ. ಅದು ಉಡುಗೊರೆ ಬೇಕು ಅಂತಂದ್ರೆ ಈಗಲೇ ನೀವು ಸಾಧನೆಯನ್ನ ಮಾಡಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ. ಸಂಗಮ ಯುಗ ಪೂರ್ತಿ ನೀವೇನ್ ಮಾಡ್ಬೋದು? ಹೊಸ ಯುಗವನ್ನ ಆಚರಣೆ ಮಾಡ್ಬೋದು. ಕೊಡೋದು ಕೊಡೋದು ಕೊಡೋದು, ದಿನ 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 ಏನ್ ಕೊಡ್ಬೇಕು? ಶಾಂತಿ, ಸುಖ, ಹೇಗೆ ಪರಮಾತ್ಮನಲ್ಲಿರುವಂತದ್ದು. ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ? ಬರ್ತಡೇ ಅಂತ ಹೇಳ್ಬಿಟ್ಟು ಅಪ್ಪ ಕೊಡ್ಸಿರುವಂತ ಚಾಕ್ಲೇಟ್ ಅನ್ನ ಒಯ್ದ್ಬಿಟ್ಟು ಎಲ್ಲರಿಗೂ ಹಂಚ್ತಾರಲ್ಲ, ಹಾಗೆ ವಿಶ್ವದಲ್ಲಿರುವಂತ ಸರ್ವ ಆತ್ಮರಿಗೆ ಭಗವಂತನ ಶಕ್ತಿಯನ್ನ ಕೊಡ್ಲಿಕ್ಕೆ ನಾವೇನಾಗ್ಬೇಕಾಗ್ತದೆ? ನಿಮಿತ್ತರು ಆಗ್ಬೇಕಾಗ್ತದೆ. ಓಕೆ, ಆ ರೀತಿ ನೀವು ಸಾಧನೆಯನ್ನ ಮಾಡ್ಬೇಕಾಗ್ತದೆ. ಆ ರೀತಿ ಮಾಡುವಂತ ಆತ್ಮಗಳಿಗೆ ಬಾಬಾ ಪದಮ ಗುಣ ಶುಭಾಶಯವನ್ನ ಹೇಳ್ತಾ ಇದ್ದಾರೆ. ಇವತ್ತು ವಿಶ್ವರಾಜ್ಯ ಅಧಿಕಾರಿಗಳು, ನಾಳೆ ಸ್ವರಾಜ್ಯ ಅಧಿಕಾರಿಗಳು. ಅಂದ್ರೆ ನಿಮ್ಮ ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನ ಏನ್ ಮಾಡ್ಬೇಕಾಗ್ತದೆ? ಹೇಳ್ಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಇವತ್ತು ಹೊಸ ವರ್ಷ ಇರೋದ್ರಿಂದ ಕೆಲವುದನ್ನ ಬಿಡಬೇಕಾಗ್ತದೆ, ಕೆಲವೊಂದಿಗೆ ಶುಭಾಶಯ ಹೇಳುವಂಥದ್ದು ಸಿಗ್ತದೆ. ಯಾವ್ದನ್ನ ಬಿಡೋಣ? ದೇಹದ ಅಭಿಮಾನ. ಬಾಬಾ ಹೇಳ್ತಾರೆ, ಬೀಹದ್ಕ ವೈರಾಗ್ಯ ಎಲ್ಲವನ್ನು ಬಿಟ್ಬಿಡ್ಬೇಕಾಗ್ತದೆ. ಏನ್ ಮಾಡ್ಬೇಕು? ನನಗೇನು ಬೇಡ, ನನ್ನದೇನೂ ಇಲ್ಲ. ಅಣ್ಣರೇ, ಮನೆ ಮಠ ಬಿಟ್ಬಿಟ್ಟೆಲ್ಲ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದು ಕುತ್ಕೊಂಡ್ಬಿಡೋದಾ? ಮತ್ತೆ ನಿಮ್ ಅಡ್ರೆಸ್ ಕೊಟ್ಬಿಡಿ, ನಿಮ್ ಮನೆಗೆ ಬಂದ್ಬಿಟ್ಟು ಇದ್ ಬಿಡ್ತೀವಿ. ಹೇಳ್ತಾರೆ ಮಾಡ್ಬೇಕು. ಇವ್ ನಾವು ಪ್ರಪಂಚದಲ್ಲಿ ಇರ್ತೀವಿ, ಅಕ್ಕಪಕ್ಕದ ಮನೆಯವ್ರದ್ದು ಜಗಳಕ್ಕೆ, ಗಲಾಟೆಗೆ, ಸಮಸ್ಯೆಗಳಿಗೆ ನಾವೇನ್ ಹೋಗ್ಬಿಟ್ಟು ಅವ್ರಿಗೆ ಸಹಾಯ ಮಾಡ್ತೀವಾ? ಇಲ್ವಾ? ವಿಷಯ ಗೊತ್ತಿರ್ತದೆ ಅಷ್ಟೇನೆ ಅಲ್ವಾ? ಹಾಗೇನೆ ಬಾಬಾ ಹೇಳ್ತಾರೆ, ನಿಮ್ಮ ಮನೆ ವಿಷಯದಲ್ಲೂ ಕೂಡ ವಿಷಯ ಅಷ್ಟೇ ಗೊತ್ತಿರ್ಲೇ ಬಿಟ್ರೆ ಅದ್ರಲ್ಲಿ ನೀವೇನಾಗ್ಬಾರ್ದು? ಮುಳುಗಬಾರದು. ಮಕ್ಕಳ ವಿಷಯದಲ್ಲಿ, ಪತಿ ವಿಷಯದಲ್ಲಿ ನೀವೇನ್ ಮಾಡ್ಬೇಕು? ಅಲ್ಲಿ ಜ್ಞಾನವನ್ನು ಅಪ್ಲಿಕೇಶನ್ ಮಾಡ್ಬೇಕಾಗತ್ತೆ. ಅವರ ಬಗ್ಗೆ ಶುಭ ಭಾವನೆ ಇರ್ಲಿ, ಶುಭ ಕಾಮನೆ ಇರ್ಲಿ, ಆದ್ರೆ ನನ್ನದು ಹೇಳುವಂತ ಮೋಹ ಬಂಧನದಲ್ಲಿ ನೀವು ಸಿಕ್ಕಾಕೊಂಡು ಬೀಳಬಾರ್ದು. ಬಿದ್ರೆ ಅದಲ್ಲೇ ಮುಳುಗೋಗಿರ್ತೀರ ಹೊರತು ಈಶ್ವರಿ ಸೇವೆಗೆ ನಿಮ್ಗೇನ್ ಸಿಗೋದಿಲ್ಲ? ಸಮಯ ಹೇಳುವಂಥದ್ದು ಸಿಗೋದಿಲ್ಲ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಒಂದು ಬೇಹದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿ. ಯಾವುದೇ ಇಚ್ಛೆಗಳು ನಿಮ್ಮಲ್ಲಿ ಏನಾಗ್ಬಾರ್ದು? ಅಣ್ಣವ್ರೆ, ಒಂದ್ಸಲ ದುಬೈಗೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ಬೇಕು ಅಂತ ಇಚ್ಛೆ ಇದೆ.
ಹ್ಮ್ ಇದೇನು ಪ್ರಕಾಶ್ ಮಣಿ ಪಾರ್ಕಲ್ಲಿ ಏನೋ ಮ್ಯೂಸಿಕಲ್ ಫೌಂಡೇಶನ್ ಮಾಡಿದಾರಂತೆ, ತುಂಬಾ ಚೆನ್ನಾಗಿದೆ ಅಂತ ಅಣ್ಣವ್ರೆ, ನೋಡ್ಕೊಂಡು ಬರ್ಬೇಕಂತ ಒಂದ್ಸಲ ಇಚ್ಛೆ ಇದೆ ಅಲ್ವಾ. ಕೆಲವೊಂದ್ಸಲ ನನ್ನ ಮೊಮ್ಮಗು ಮದ್ವೆ ಮಾಡ್ಬೇಕು ಅಂತ ಇಚ್ಛೆ ಇದೆ. ಹೀಗೇನಿರ್ತದೆ ನಮ್ಮಲ್ಲಿ ವಿಶೇಷವಾದಂಥದ್ದು ಏನಿರ್ತದೆ, ಇಚ್ಛೆಗಳಿದ್ದಾಗ ದಿನವಿಡೀ ಅದಕ್ಕೆ ಸಂಬಂಧಪಟ್ಟಂತ ಸಂಕಲ್ಪಗಳೇ ಮನಸ್ಸಿನಲ್ಲಿ ಏನಾಗ್ತಾ ಹೋಗ್ತದೆ, ನಡೀತಾ ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಏನ್ ಮಾಡ್ಬೇಕು, ಎಲ್ಲರ ಪ್ರತಿ ದಯಾಭಾವ, ಕಲ್ಯಾಣದ ಭಾವ, ಎರಡು ವಿಷಯ ಇರಬೇಕು, ಎರಡು ಸ್ವರೂಪ ಅಂತ ಹೇಳ್ತಾರೆ ಬಾಬಾ. ನಮ್ಮ ರೂಪ ಯಾವುದು? ನಾನು ತಾಯಿಯಾಗಿ, ಮಗಳಾಗಿ, ತಂದೆಯಾಗಿ, ಚಿಕ್ಕಪ್ಪ ಆಗಿ, ದೊಡ್ಡಪ್ಪ ಆಗಿ ಅಲ್ಲ. ನಮ್ಮ ರೂಪ ಯಾವ್ದು ಇವಾಗ? ಒಬ್ಬ ಡಾಕ್ಟರ್ ಆದವನು ಪೇಷಂಟ್ ಎದುರುಗಡೆ ಬಂದಾಗ ಅವನ ಸ್ವರೂಪ ಯಾವುದು? ಅಪ್ಪನೋ, ಅಣ್ಣನೋ, ತಮ್ಮನೋ, ಚಿಕ್ಕಪ್ಪನೋ, ಯಾರವನು? ಡಾಕ್ಟರ್. ಪೇಷಂಟ್ಗಳನ್ನ ಕಾಯಿಲೆ ಗುಣ ಮಾಡೋದಷ್ಟೇ ಅವನ ಸಂಬಂಧ, ಹೌದಲ್ವೋ? ಬೇರೆ ಎಲ್ಲವನ್ನ ಅವ್ನು ಬಿಟ್ಬಿಡ್ತಾನೆ, ಬಂದಿರ್ತಾನೆ. ಅಂದ್ರೆ ಅವನು ಅಲ್ಲಿ ಆ ಗುಣ ಇದ್ರೂ ಕೂಡ ಮನಸ್ಸಿನಿಂದ ಏನಾಗಿರ್ತಾನೆ, ಭಿನ್ನವಾಗಿರ್ತಾನೆ, ಹೌದಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಎರಡು ಸ್ವರೂಪವನ್ನು ಧಾರಣೆ ಮಾಡಿ. ಏನು? ಎಲ್ಲರ ಪ್ರತಿ ದಯಾಭಾವ ಮತ್ತು ಕಲ್ಯಾಣಕಾರಿ ಭಾವ. ಜನ ನೀರಿಗಾಗಿ ಬೊಬ್ಬೆ ಹೊಡಿತಾ ಇದ್ದಾರೆ, ನಿಮ್ಮಲ್ಲಿ ಬಾವಿ ಇದೆ, ಅವ್ ನೀರು ಕೊಡ್ಬೇಕು ಅಂತ ಅನ್ಸತ್ತೋ ಅನ್ಸಲ್ವೋ? ಇಲ್ಲಪ್ಪ, ನಮ್ಮನೆ ಬಾವಿ ನೀರೆಲ್ಲ ಖಾಲಿ ಆಗ್ಬಿಡ್ತಾರೆ, ನಾನು ನನಗೆ ಮಾತ್ರ ಕೊಡ್ತೇನೆ, ನಮ್ಮ ಪರಿವಾರದವ್ರಿಗೆ ಮಾತ್ರ ಕೊಡ್ತೇನೆ ಅಂತ ಇಟ್ಕೊಳ್ಳೋದು ಸರಿನೋ ತಪ್ಪೋ? ತಪ್ಪು. ಅದಕ್ಕೆ ಬಾಬಾ ಹೇಳ್ತಾರೆ, ಸರ್ವರ ಪ್ರತಿ ದಯಾಹೃದಯ ಮತ್ತು ಕಲ್ಯಾಣಕಾರಿ ಭಾವನೆ. ಸರಿ, ಎಲ್ಲರ ಕಲ್ಯಾಣ ಯಾವಾಗ ಆಗತ್ತೆ? ಆ ಭಗವಂತನ ಶಕ್ತಿ ಅವರಿಗೆ ಹೋಗ್ಬಿಟ್ಟು ತಲುಪಿದಾಗ ಕಲ್ಯಾಣ ಆಗತ್ತೆ ಆತ್ಮೀಯರೇ, ಅಲ್ವಾ? ಕಲ್ಯಾಣಕಾರಿ ಸಂಗಮ ಯುಗ. ಭಗವಂತನ ಶಕ್ತಿ ತಲುಪಿಸುವಂತ ಕೆಲಸವನ್ನು ಯಾರು ಮಾಡಬೇಕು? ಯಾರು ಮಾಡ್ಬೇಕು? ನಾವೇ ತಾನೇ ಮಾಡ್ಬೇಕು. ಕಂಪನಿಯವರು ಎಷ್ಟೋ ಮೆಡಿಸಿನ್ಸ್ ಅನ್ನ ರೆಡಿ ಮಾಡಿ ಇಡ್ತಾರೆ, ಆದ್ರೆ ಡಾಕ್ಟರ್ ಬರ್ಕೊಟ್ಟಾಗ್ತಾನೆ ಪೇಷಂಟ್ ಹೋಗ್ಬಿಟ್ಟು ತಗೊಳ್ತಾರೆ, ಆವಾಗ ಕಾಯಿಲೆ ಗುಣ ಆಗ್ತದೆ. ಹಾಗೆ ಪ್ರಪಂಚದ ಎಲ್ಲರಿಗೂ ಕೂಡ ಭಗವಂತನ ಶಕ್ತಿ ತಲುಪಿಸುವಂತ ಕೆಲಸ ಮಾಡ್ಬೇಕೇ ಹೊರತು ಜ್ಞಾನ ಹೇಳುವಂಥದ್ದಲ್ಲ. ಓಕೆ, ಜ್ಞಾನ ನೀವು ಯಾರಿಗೆ ಹೇಳ್ಬೋದು? ಯಾರು ಬಾಬನ ಮಕ್ಕಳಾಗ್ತಾರೋ ಅವ್ರಿಗೆ ಮಾತ್ರ ನಾವು ಜ್ಞಾನವನ್ನು ಹೇಳ್ಬೋದು. ಬೇರೆಯವ್ರು ಏನ್ ಮಾಡೋದಿಲ್ಲ, ಜ್ಞಾನ ಅವ್ರಿಗೆ ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಅವ್ರಿಗೆ ಡೈರೆಕ್ಟ್ ಆಗಿ ಏನ್ ಬೇಕು? ಭಗವಂತನ ಶಕ್ತಿ ಬೇಕಾಗ್ತದೆ. ಅದಕ್ಕಾಗಿ ಬಾಬನ ಮಕ್ಕಳಿಗೂ ಕೂಡ ಮೊದ್ಲು ಏನ್ ಮಾಡಿ, ಅನುಭವವನ್ನ ಮಾಡಿಸಿ ಅಂತ ಹೇಳ್ತಾರೆ. ಎರಡನೇದು, ಪ್ರತಿಯೊಂದು ಆತ್ಮನ ಪ್ರತಿ ದಾತ ಆಗಿ, ಮಾಸ್ಟರ್ ದಾತ ಆಗಿ ನಾನು ಕೊಡ್ಬೇಕು. ಅವ್ರೇನ್ ಕೊಡ್ಲಿ, ಕೊಡದೆ ಇರ್ಲಿ. ಕೆಲವ್ರ ಜೊತೆ ಜಗಳಗಳಾಗ್ತವೆ, ಭಿನ್ನಾಭಿಪ್ರಾಯಗಳಿರ್ತವೆ, ಲೌಕಿಕ ಪರಿವಾರದಲ್ಲಿ, ಅಲೌಕಿಕ ಪರಿವಾರದಲ್ಲಿ. ಆದರೆ ನೀವು ಸದಾಕಾಲ ಏನ್ ಮಾಡ್ಬೇಕು? ಕೊಡ್ತಾ ಇರ್ಬೇಕು. ನಿಮ್ಗೊಂದು ಪ್ರಶ್ನೆ, ಮನೆಯಲ್ಲಿ ಪತಿ ಮತ್ತು ಮಕ್ಕಳು ಇರ್ತಾರೋ ಇರಲ್ವೋ? ಇರ್ತಾರೆ. ಯಾರ ಜೊತೆಲಿ ಇರ್ತಾರೆ? ನಮ್ ಜೊತೆ. ಸರಿ, ಪ್ರತಿದಿನ ಅವ್ರ ಜೊತೆ ಜಗಳ ಆಗ್ತದೋ ಆಗಲ್ವೋ? ಆಗ್ತದೆ. ಪ್ರತಿದಿನ ಜಗಳ ಆಗ್ತದೆ. ಹೂನು ಹೇಳುದಿಲ್ಲ, ಹೂ ಹೇಳುದಿಲ್ಲ. ಹೂ ಹೇಳುದು ಸತ್ಯ, ಕೆಲವೊಂದ್ಸಲ ಆಗುತ್ತೆ. ಕೆಲವೊಂದ್ಸಲ ಆಗತ್ತೆ. ಸರಿ, ಕೆಲವೊಂದ್ಸಲ ಜಗಳ ಆದಾಗ, ಜಗಳ ಆದ್ಮೇಲೆ ಮಾತೆಯರು ನನಗೆ ಇವತ್ತು ಜಗಳ ಆಗಿದೆ, ನಾನು ನಿಮ್ಗೆ ತಿಂಡಿ ಮಾಡ್ಕೊಡೋದಿಲ್ಲ ಅಂತ ಸ್ಟ್ರೈಕ್ ಮಾಡ್ತಿರೋ, ತಿಂಡಿ ಕೊಡ್ತಿರೋ? ತಿಂಡಿ ಕೊಡ್ತಾರೆ. ಕೊಡ್ತಾರಲ್ವಾ? ವೆಂಕಟೇಶನ ಬೇಗ ಹೇಳ್ತಿದ್ದಾರೆ, ಯಾಕಂದ್ರೆ ಪಾರ್ವತಕ್ಕ ಇದಾರಲ್ಲ ಸ್ಕ್ರೀನ್ ಅಲ್ಲಿ ಅಂತ. ಸರಿನಾ? ಎಷ್ಟೇ ಜಗಳಗಳಾದ್ರೂ, ಮಾತಾಡ್ದಿದ್ರು, ತಿಂಡಿ ಕೊಡೋ ಕೆಲಸ ಕೊಡ್ತಾನೆ ಇರ್ತೀವ, ಮಾಡೋದು ಊಟ ಕೊಡೋ ಕೆಲಸ ಮಾಡ್ತಾನೆ ಇರ್ತೀವ. ಎಷ್ಟೇ ಜಗಳಗಳಿದ್ರು ಕೂಡ ನಮ್ಮ ಜವಾಬ್ದಾರಿಯನ್ನು ನಾವೆಂದೂ ಕೂಡ ಏನ್ ಮಾಡೋದಿಲ್ಲ, ಬಿಡೋದಿಲ್ಲ. ಹಾಗೆ ನಿಮ್ಮ ಯಾವುದೇ ಆತ್ಮಗಳ ಜೊತೆಗೆ ಏನೇ ಲೆಕ್ಕಾಚಾರ ಇದ್ರೂ ಪ್ರತಿದಿನ ಪ್ರತಿ ಆತ್ಮನಿಗೆ ಆತ್ಮದ ಆಹಾರವನ್ನ ದಿನದಲ್ಲಿ ಸ್ವಲ್ಪ ಸಮಯ ನೀವು ಕೊಡಲೇ ಕೊಡ್ತಿದ್ದೀರಾ? ಇವತ್ತು ಜಗಳ ಆಗಿದೆ, ನನ್ನ ಪತಿಗೆ ಊಟ ಕೊಡಲ್ಲ, ಇವತ್ತು ಮಗನ ಜೊತೆ ಜಗಳ ಆಗಿದೆ, ನಾನು 3 ದಿನ ಊಟ ಕೊಡಲ್ಲ ಅಂತ ಹೇಳ್ತಿರೋ, ಕೊಡ್ತಿರೋ? ಕೊಡ್ತೀವಿ. ಕೊಡ್ತೀವಿ ತಾನೆ. ಸ್ಥೂಲವಾದಂತ ಯಾವ ಒಂದು ಪ್ರೀತಿ ಇದೆಯೋ ಅದೇ ಪ್ರೀತಿಯನ್ನು ಆಧ್ಯಾತ್ಮಿಕವಾಗಿ ಯಾಕೆ ತೋರಿಸೋದಿಲ್ಲ ಅಂತ ಹೇಳ್ತಾರೆ. ಸರಿನಾ? ಅದಕ್ಕಾಗಿ ಪ್ರತಿದಿನ ಸ್ವಲ್ಪ ಸಮಯವನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟು ಸರ್ವರಿಗೂ ಕೂಡ ಏನ್ ಮಾಡಬೇಕು, ಇದನ್ನು ಕೊಡಲಿಕ್ಕೆ ನಿಮಿತ್ತರಾಗಬೇಕು. ಅದಕ್ಕಾಗಿ ಅವರೆಲ್ಲ ಕೂಗ್ತಾ ಇದಾರಂತೆ, ಏನಂತ? ಶಾಂತಿ ಕೊಡಿ, ಸುಖ ಕೊಡಿ, ಖುಷಿ ಕೊಡಿ, ಧೈರ್ಯ ಕೊಡಿ ಅಂತ. ಯಾರತ ಕೇಳ್ತಿದಾರಂತೆ?
ಭಗವಂತನ ಹತ್ರ ಹೋಗ್ಬಿಟ್ಟು ಕೇಳ್ತಿದ್ದಾರೆ, ದೇವತೆಗಳ ಮೂರ್ತಿ ಎದುರುಗಡೆ ಹೋಗ್ಬಿಟ್ಟು ಕೇಳ್ತಾ ಇದ್ದಾರೆ, ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಿದ್ದಾರೆ, ಕುಡಿ 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 ಅಂತ ಬಿಟ್ಟು ಏನ್ ಮಾಡ್ತಿದ್ದಾರೆ, ಕೇಳ್ತಾ ಇದ್ದಾರೆ. ಮುಕ್ತಿಧಾಮಕ್ಕೆ ಹೋಗ್ಬೇಕು, ಬೇಗ ಕರ್ಕೊಂಡೋಗಿ, ಭಗವಂತ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಈ ಕಷ್ಟವನ್ನ ಅಲ್ವಾ. ಅವರು ಕೇಳ್ತಾ ಇದ್ದಾರೆ, ನಾವು ಸರಿಯಾಗಿ ಸಾಧನೆ ಮಾಡಿಲ್ಲ, ನಾವು ಕೂಡ ಏನ್ ಮಾಡ್ತೀವಿ, ಭಗವಂತನಿಗೆ ಹೇಳ್ತಾ ಇರ್ತೀವಿ. ಯಾಕೆ? ಯಥಾರ್ಥವಾದಂತ ವಿಧಿವಿಧಾನದ ಅನುಸಾರದಲ್ಲಿ ನೀವು ಸಾಧನೆ ಮಾಡಿಲ್ಲ, ಸಂಪಾದನೆ ಮಾಡಿಲ್ಲ ಅಂತಂದ್ರೆ, ದಾನ ಮಾಡಿಲ್ಲ ಅಂದ್ರೆ, ಅವ್ರಿಗಿಂತ ಹೆಚ್ಚಿಗೆ ನಾವೇನ್ ಮಾಡ್ತಾ ಇರ್ತೀವಿ, ಅಳ್ತಾ ಇರ್ತೀವಿ, ಕೂಗ್ತಾ ಇರ್ತೀವಿ, ಬೊಬ್ಬೆ ಹೊಡಿತಾ ಇರ್ತೀವಿ ಅಲ್ವಾ. ಅದಕ್ಕಾಗಿ ಅವರಿಗೆ ಒಂದು ದಿನದಲ್ಲಿ ಸ್ವಲ್ಪನಾದ್ರು ಅಂಚಲಿಯನ್ನ ಕೊಡಿ. ಕೆಲವೊಂದ್ಸಲ ಕೆಲವೊಂದು ಭಕ್ತರು ಏನ್ ಮಾಡ್ತಾರೆ ಗೊತ್ತಾ, ದಿನದಲ್ಲಿ 4-5 ದೇವಸ್ಥಾನವನ್ನು ವಿಸಿಟ್ ಮಾಡ್ತಾರೆ, ಅಥವಾ ಒಂದೇ ದೇವಸ್ಥಾನಕ್ಕೆ ಬೆಳಗ್ಗೆನೂ ಹೋಗ್ತಾರೆ, ಮಧ್ಯಾಹ್ನ ಹೋಗ್ತಾರೆ, ಸಾಯಂಕಾಲ ಹೋಗ್ತಾರೆ, ರಾತ್ರಿನೂ ಹೋಗ್ತಾರೆ. ಎಷ್ಟು ಸಲ ಹೋಗ್ತಾರೋ ಅಷ್ಟು ಸಲ ಅವ್ರಿಗೆ ಏನ್ ಸಿಗ್ತದೆ, ತೀರ್ಥ ಪ್ರಸಾದ ಸಿಗತ್ತೆ ತಾನೇ. ಸಿಗುತ್ತೆ. ಹಾಗೆ ನೀವು ಪ್ರತಿದಿನ 2 ಸಲ 3 ಸಲ 4 ಸಲ ಸಮಯ ಸಿಕ್ಕಿದಾಗ ಎಲ್ಲರಿಗೂ ಕೂಡ ನೀವೇನ್ ಮಾಡ್ಬೇಕು, ಕೊಡ್ತಾರೆ. ಈ ಪರಮಾತ್ಮನ ಪ್ರಸಾದವನ್ನ ಕೊಡಲಿಕ್ಕೆ ನೀವೇನಾಗ್ಬೇಕಾಗ್ತದೆ, ನಿಮಿತ್ತರಾಗ್ಬೇಕಾಗ್ತದೆ. ಭಗವಂತನ ಕೈಯಲ್ಲಿ ರೈಟ್ ಹ್ಯಾಂಡ್ ಆಗ್ಬೇಕು. ಏನಾಗ್ಬೇಕು? ರೈಟ್ ರೈಟ್. ಯಾಕೆ? ರೈಟ್ ಹ್ಯಾಂಡೇ ಕೊಡೋದು. ಯಾವಾಗ್ಲೂ ಕೊಡೋದಿದ್ರೆ ನಾವ್ ಯಾವ ಕೈಯಲ್ಲಿ ಕೊಡ್ತೀವಿ? ಬಲಗೈಯಲ್ಲಿ ಬಲಗೈಲಿ ತಾನೇ ಯಾರಿಗಾದ್ರೂ ಕೊಡುವಂಥದ್ದು. ಹಾಗೆ ಕೊಡೋದ ಕಡೆಗೆ ನಾವಿರ್ಬೇಕೇ ಹೊರತು ತೆಗೆದುಕೊಳ್ಳೋದ ಕಡೆಗೆ ಇರಬಾರ್ದು. ಈಗ ನಿಮ್ಗೊಂದು ಪ್ರಶ್ನೆ, ನೀವು ಬಾಬನ ಹತ್ರ ಹೋಗಿದ್ದೀರಿ, ಬಾಬಾ ಪರಂಧಾಮದಲ್ಲಿದ್ದಾರೆ, ನಿಮ್ಮ ಎದುರುಗಡೆ ಬಾಬಾ ಇದ್ದಾರೆ, ಬಾಬನ ಕಿರಣ ನಿಮ್ಮ ಮೇಲೆ ಬೀಳ್ತಾ ಇದೆ, ನೀವು ಶಾಂತಿಯನ್ನು ತಗೊಳ್ತಾ ಇದ್ದೀರಿ, ನೀವು ಮಾಸ್ಟರ್ ದಾತ ಆದ್ರೂ ಆಗಿಲ್ವೋ? ತಗೊಂಡು ಕೊಟ್ಟಾಗ ಮಾಸ್ಟರ್ ತಗೊಳ್ತಾ ಇದ್ದೀರಿ ಅಷ್ಟೇ. ನಿಮ್ಮ ಎದುರುಗಡೆ ಆಗಿಲ್ಲ. ಭಗವಂತ ಇದ್ದಾರೆ, ಬಾಬನ ಕಿರಣ ನಿಮ್ಮ ಮೇಲೆ ಬೀಳ್ತಾ ಇದೆ, ಶಕ್ತಿ ಬೀಳ್ತಾ ಇದೆ, ನಿಮ್ಗೆ ಶಾಂತಿ ಅನುಭವ ಆಗ್ತಾ ಇದೆ. ಅವಾಗ ನೀವು ಮಾಸ್ಟರ್ ದಾತ ಆದ್ರೂ ಆಗಿಲ್ವೋ? ಆಗಿಲ್ಲ. ಆ ಆಗಿಲ್ಲ. ಆಗಿಲ್ಲ. ಮಾಸ್ಟರ್ ದಾತ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ತಗೊಂಡು ಕೊಡ್ಬೇಕು. ಕೊಡ್ಬೇಕು. ನೀವು ತಗೊಂಡು ಕೊಡೋದು ಬೇಡ, ನೀವು ಅಪ್ಪನ ಹತ್ರ ಹೋಗಿ ಕುತ್ಕೊಳ್ಳಿ. ನಿಮ್ ಹಿಂದ್ಗಡೆ ಅಪ್ಪ ಇದ್ದಾರೆ, ನಿಮ್ ಮುಂದಲ್ಲ. ನಿಮ್ ಹಿಂದ್ಗಡೆ ಯಾರಿದ್ದಾರೆ? ನಿಮ್ಮ ಎದುರುಗಡೆ ಯಾರಿದ್ದಾರೆ? ಭಕ್ತರು. 3 ಲೋಕ ಇದೆ. ನಿಮ್ಮ ಎದುರುಗಡೆ 3 ಲೋಕ ಇದೆ. ಹಿಂದಿಂದ ಬಲ್ಬಿನ ಹಿಂದಿಂದ ತಾನೇ ಕರೆಂಟ್ ಬರ್ತದ ಅಥವಾ ಮುಂದಿಂದ ಬರುತ್ತೋ? ಹಿಂದಿಂದ. ಬಲ್ಬು ದಾತನೋ ಲೇವತಾನೋ? ಬಲ್ಬು ಪ್ರಕಾಶವನ್ನು ಕೊಡತ್ತೋ ತೆಗೆದುಕೊಳ್ಳುತ್ತೋ? ಕೊಡುತ್ತೆ. ಈಗ ನಾವು ಕೊಡುವಂತರಾಗ್ಬೇಕು, ತೆಗೆದುಕೊಳ್ಳುವಂತರಾಗ್ಬೇಕು? ಸರಿ, ಬಾಬನಿಂದ ಶಕ್ತಿ ತಗೊಳ್ತೇನೆ, ನಾನು ನನ್ನ ಪತ್ನಿಗೆ ಮಾತ್ರ ಕೊಡ್ತೇನೆ, ಸರಿನೋ ತಪ್ಪು? ಯಾರಿಗೆ ಕೊಡ್ಬೇಕು? ವಿಶ್ವಕ್ಕೆ. ಎಲ್ಲರಿಗೂ ಕೊಡಬೇಕು ಅಲ್ವಾ. ಅದಕ್ಕಾಗಿ ಎಲ್ಲಿ ಕೂತ್ಕೊಂಡಿರ್ಬೇಕು? ಪರಂಧಾಮದಲ್ಲಿ ಕೂತ್ಕೊಳ್ಬಿರ್ಬೇಕು, ಪರಮಾತ್ಮನ ಪಕ್ಕದಲ್ಲಿ ಕೂತ್ಕೊಳ್ಬೇಕು. ಹಿಂದ್ಗಡೆ ಬಾಬಾ ಕೊಡ್ತಾ ಇರೋದು ಗೊತ್ತಾಗ್ಬೇಕು. 3 ಲೋಕಕ್ಕೆ ಹೋಗ್ತಾ ಇರೋದು ನಿಮ್ಗೆ ಏನಾಗ್ಬೇಕು? ಅನುಭವ ಆಗ್ಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ರೀತಿ ಮನಸಾ ಸೇವೆಯ ಮೂಲಕನಾಗ್ಲಿ, ವಾಣಿಯ ಮೂಲಕನಾಗ್ಲಿ, ಸಂಬಂಧ ಸಂಪರ್ಕದ ಮೂಲಕನಾಗ್ಲಿ, ಶುಭ ಭಾವನೆಯ ಮೂಲಕನಾಗ್ಲಿ, ವೈಬ್ರೇಷನ್ ವಾಯುಮಂಡಲದ ಮೂಲಕ, ಯಾವುದೋ ಒಂದು ಯಾವ್ದಿಂದ ವಿಧಿಯಿಂದ, ವಿಧಾನದಿಂದ, ಯುಕ್ತಿಯಿಂದ ಅವ್ರಿಗೇನಾಗ್ಬೇಕು? ಪರಮಾತ್ಮನ ಅನುಭೂತಿಯನ್ನು ನೀವು ಮಾಡಿಸಲೇ ಬೇಕು. ಅಥವಾ ಮಾಡಿಸುವಂತ ಪಾತ್ರ ಭಗವಂತ ಇವಾಗ ಬಂದಿದೆ, ಅದಕ್ಕೆ ನೀವು ಸನ್ನದ್ಧರಾಗ್ಬೇಕು, ಸಾಧನವಾಗ್ಬೇಕು ಅಂತ ಬಿಟ್ಟು ಹೇಳ್ತಾರೆ ಬಾಬಾ. ಈ ರೀತಿ ನೀವೇನಾಗ್ಬೇಕಾಗ್ತದೆ? ಭಗವಂತನ ಕೈಯಲ್ಲಿ ರೈಟ್ ಹ್ಯಾಂಡ್ಸ್ ಆಗ್ಬೇಕಾಗ್ತದೆ. ಓಕೆ, ರೈಟ್ ಹ್ಯಾಂಡ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗ್ತದೆ? ಬೇರೆ ಬೇರೆ ವಿಧಿಯಲ್ಲಿ ಪುರುಷಾರ್ಥವನ್ನ ಇವತ್ತು ನಾವೇನ್ ಮಾಡ್ಬೇಕಾಗ್ತದೆ? ತೀವ್ರ ಮಾಡಬೇಕಾಗ್ತದೆ, ಸ್ಟ್ರಾಂಗ್ ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಸರಿನಾ? ಸರಿ, ಅದಕ್ಕಾಗಿ ನಮ್ಮಲ್ಲಿ ಏನೇನು ಕ್ವಾಲಿಟಿಗಳು ಇರಬೇಕು? ಏನೇನಿರ್ಬೇಕು? ಆ ಸೇವೆಯನ್ನು ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕು? ಮೊದಲೇದು ಬಾಬಾ ಹೇಳ್ತಾರೆ ನಿಮಿತ್ತ. ಮೊದಲೇದೇನು? ನಿಮಿತ್ತ ಭಾವ. ಅಂದ್ರೆ ನಾನ್ ತಗೊಳ್ತಿದ್ದೇನೆ, ನಾನು ಕೊಡ್ತಿದ್ದೇನೆ ಅಲ್ಲ. ನಾನು ಯಾರು? ಸಾಧನ ಅಷ್ಟೇ. ಸಾಧನ ಜಡನೋ ಚೈತನ್ಯನೋ? ಸಾಧನ ಜಡ. ಜಡ ಅಲ್ವಾ? ಅಂದ್ರೆ ಆ ಕರ್ಮದಲ್ಲಿ ಅದು ಇಂಟರ್ಫಿಯರ್ ಆಗ್ಬಾರ್ದು.
ಓಕೆನಾ? ಮನಸ್ಸನ್ನ ಬಾಬನ ಕೈಲಿ ಕೊಡ್ಬೇಕಷ್ಟೇ. ಶಾಂತಿ ಫ್ಲೋ ಆಗ್ತಾ ಇರೋದು ಮಾತ್ರ ಗೊತ್ತಾಗಬೇಕು. ನಾನು ಕೊಡ್ತಾ ಇದ್ದೇನೆ, ಮೂರು ಲೋಕ ಕೊಡ್ತಾ ಇದ್ದೇನೆ, ಬಣ್ಣ ಕೊಡ್ತಿದ್ದೇನೆ, ಕಿರೀಟ ಕೊಡ್ತಿದ್ದೇನೆ, ಭ್ರಕುಟಿಲಿ ಕೊಡ್ತಿದ್ದೇನೆ, ಆತ್ಮ ಕೊಡ್ತೇನೆ. ಇದು ಯಾವುದೂ ಕೂಡ ನಿಮ್ಮಲ್ಲಿ ಏನಾಗಬಾರ್ದು, ಬರಬಾರದು. ಕೇವಲ ಸಾಧನವನ್ನು ನಾನು ಯಾರ ಕೈಯಲ್ಲಿ ಕೊಟ್ಟಿದ್ದೇನೆ? ಪರಮಾತ್ಮ. ಪರಮಾತ್ಮನ ಕೈಯಲ್ಲಿ. ಭಗವಂತ ಪ್ರಪಂಚದಲ್ಲಿರುವಂತ 850 ಕೋಟಿ ಮನುಷ್ಯಾತ್ಮರಲ್ಲಿ ಯಾರನ್ನು ಬೇಕಾದರೂ ಉಪಯೋಗ ಮಾಡಿಕೊಳ್ಳುವಂತ ಆಯ್ಕೆ ಭಗವಂತನ ಕೈಯಲ್ಲಿ ಇದೆ. ಆದರೆ ಭಗವಂತ ನನ್ನನ್ನು ಏನ್ ಮಾಡಿದ್ದಾರೆ? ಆಯ್ಕೆ ಮಾಡಬೇಕು ಅಂತಂದ್ರೆ ಆ ಕ್ವಾಲಿಟೀಸ್ ನಿಮ್ಮಲ್ಲಿ ಇರಬೇಕಾಗ್ತದೆ. ಅಂದ್ರೆ ಸ್ವಲ್ಪನೂ ಕೂಡ ನಾನು ನನ್ನದು ಹೇಳೋದು ಅಲ್ಲಿ ಇರಕೂಡದು. ಅಂದರೆ ಸಂಪೂರ್ಣವಾಗಿ ಇವಾಗ ನೀವು ಹಾಲನ್ನು ಒಂದು ಪಾತ್ರೆಯಲ್ಲಿ ಹಾಕಿದಾಗ ಅಲ್ಲಿ ಹಾಲು ಮಾತ್ರ ಇರಬೇಕೇ ಹೊರತು ನೀರು ಕೂಡ ಏನಾಗಬಾರ್ದು, ಇರಬಾರ್ದು. ಬಟ್ಟೆಯಿಂದ ಆ ನೀರನ್ನು ಕೂಡ ಏನಾಗಿರ್ಬೇಕು, ಒರೆಸಿಬಿಟ್ಟಿರ್ಬೇಕಾಗ್ತದೆ. ಆವಾಗ ಆ ಸಮಯದಲ್ಲಿ ನಿಮ್ಮ ಮೂಲಕ ಪರಮಾತ್ಮನ ಶಕ್ತಿ ಮಾತ್ರ ಹೋಗ್ಲಿಕ್ಕೆ ನಿಮಿತ್ತವಾಗಬೇಕೇ ಹೊರತು ನಿಮ್ಮ ವೈಯಕ್ತಿಕವಾದ ದೇಹ, ದೇಹದ ಸ್ಮೃತಿ, ದೇಹ ಭಾನ, ದೇಹ ಅಭಿಮಾನ, ದೇಹದ ಸ್ವರೂಪ, ವಿಕಾರಗಳು, ಇಚ್ಛೆಗಳು, ಆಸಕ್ತಿಗಳು, ಹೆಸರು, ಕೀರ್ತಿ, ಸನ್ಮಾನದ ಇಚ್ಛೆ, ಇದು ಯಾವುದೂ ಕೂಡ ಇರಬಾರ್ದು. ನಾನು ಮಾಡದೆ ಹೇಳುವಂತ ಮನೋಭಾವನ ಕೂಡ ಇರಬಾರ್ದು. ಇರಕೂಡದು. ಅಷ್ಟು ನಾವೇನಾಗಿರ್ಬೇಕಾಗ್ತದೆ? ನಿಮಿತ್ತ ಭಾವ ಅಂತ ಹೇಳ್ತಾರೆ ಬಾಬಾ. ಓಕೆ, ಇಲ್ಲಿ ಮಕ್ಕಳಲ್ಲಿ ಏನಾಗಿದೆ, ಸೇವೆಯನ್ನ ಮಾಡ್ತಾರಂತೆ, ತುಂಬಾ ಚೆನ್ನಾಗೂ ಮಾಡ್ತಾರಂತೆ. ಅದೇ ಸ್ವಲ್ಪ ಏನಾಗಿದೆ ಅಂತಂದ್ರೆ ನನ್ನತನ ಅಂತಿದೆ ಅಂತ, ಸೂಕ್ಷ್ಮ ರೂಪದಲ್ಲಿ. ಅವ್ರ ಓಂ ಶಾಂತಿ ಅಂತ ಹೇಳಿ ಅವ್ರವ ಗೌರವ ಕೊಡ್ಲಿ, ಅವ್ರು ನನಗೆ ವರ್ಸ್ತಾ ಇಲ್ಲ, ನನಗೆ ಬೆಲೆ ಕೊಡ್ತಾ ಇಲ್ಲ ಅಂತ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸೂಕ್ಷ್ಮ ರೂಪದಲ್ಲಿ ಏನಾಗ್ತಾ ಇದೆ, ಅಭಿಮಾನ ಇರುವಂತ ಕಾರಣದಿಂದ ಇಂತಹ ಮಹಾನ್ ಸೇವೆಗೆ ನೀವೇನಾಗ್ತಾರ ಇಲ್ಲ, ನಿಮಿತ್ತ. ನೀವು ಇವಾಗ ಏನ್ ಹೇಳಿದ್ರಿ? ನಾನು ಬಾಬನಿಂದ ತಗೊಳ್ತಾ ಇದ್ದೇನೆ. ಯಾರು ಕೊಡ್ತಾ ಇದ್ದಾರೆ? ಪರಮಾತ್ಮ. ನಾನು ಕೊಡ್ತಾ ಇದ್ದೇನೆ ಅಂತಂದ್ರೆ ನಿಮಿತ್ತ ಭಾವ ಬರ್ತದೋ ಬರಲ್ವೋ? ಮತ್ತೆ ಬರ್ತದೋ ಬರಲ್ವೋ? ಬರ್ತೈತಿ. ನಾನ್ ಕೊಡ್ತಾ ಇದ್ದೀನಿ ಅನ್ಬಾರ್ದು. ಬರಬಾರ್ದು. ನಾನು ಅಂತಾನೆ ಇರಬಾರ್ದು ಅಲ್ಲಿ. ಯಾರು ಕೊಡ್ತಿದ್ದಾರೆ? ತಂದೆ. ಬಾಬಾ ಅವರ ಮನಸ್ಸಿನಿಂದ, ತನು ಮನದನ ಅವ್ರಿಗೆ ಕೊಟ್ಟಿದ್ದೀರಿ ತಾನೆ. ಅವಾಗ ಭಗವಂತ ಅವನ ತನುವಿನಿಂದ, ಅವನ ಮನದಿಂದ ಭ್ರಕುಟಿಯಲ್ಲಿ ಕೂತ್ಕೊಂಡ್ಬಿಟ್ಟು ಆ ಸೀಟಲ್ಲಿ ಕೂತ್ಕೊಂಡು ಅವನು ಬೇಕಾದರೆ ಅವನೇನು ಮಾಡ್ತಿದ್ದಾನೆ? ಕೊಡ್ತಾ ಇದ್ದ. ಕೊಡ್ತಾ ಇದ್ದಾನೆ. ಭ್ರಕುಟಿಯಲ್ಲಿ ಕೂತ್ಕೊಂಡಿದ್ದಾರೆ, ಆ ಮನಸ್ಸನ್ನು ಅವನೇ ಪರಧಾಮ ಕಳಿಸಿದ್ದಾರೆ, ಅಲ್ಲಿಂದ ಅವನೇನು ಮಾಡ್ತಿದ್ದಾನೆ? ವಿಶ್ವಕ್ಕೆ ಕೊಡ್ತಾ ಇದ್ದಾರೆ. ಹಾಗೆ ನಿಮ್ಗೇನು ಗೊತ್ತಿರ್ತದೆ? ಅನುಭವ ಮಾತ್ರ ಆಗ್ತದೆ. ಓಕೆ, ಮೊದಲನೇದು ಕಂಡೀಷನ್ ಏನು? ಈ ಕರ್ಮವನ್ನ ಮಾಡ್ಬೇಕಾದ್ರೆ ನಾನು ಕೇವಲ ಮನಸ್ಸನ್ನ ಮಾತ್ರ ಬಾಬನ ಕೈಲಿ ಕೊಟ್ಟಿದ್ದೀನಿ ಹೊರತು ಆ ನಂತರದ ಭಗವಂತನ ಯಾವುದೇ ಕಾರ್ಯದಲ್ಲಿ ನಾನು ಮಧ್ಯದಲ್ಲಿ ಅಡ್ಡಗಾಲಾಗಿ, ಅಡ್ಡಗೋಡೆಯಾಗಿ ಬರಕೂಡದು. ಕೇವಲ ಸಾಧನ ಅಷ್ಟೇ. ಕೇವಲ ಆ ಸಮಯದಲ್ಲಿ ನಿಮ್ಗೆ ಸಪ್ತ ಗುಣಗಳ ಅನುಭವ ಬಿಟ್ಟು ಬೇರೆ ಏನು ಕೂಡ ಏನಾಗಬಾರ್ದು, ಆಗಬಾರದು. ನೆಕ್ಸ್ಟ್ ಬಾಬಾ ಹೇಳ್ತಾರೆ, ನಿಮಿತ್ತತನದ ನಂತರದಲ್ಲಿ ನಿರ್ಮಾಣ. ಕೆಲವರಿಗೆ ಏನಾಗ್ತದೆ, ಸೇವೆ ಮಾಡ್ತಾ ಮಾಡ್ತಾ ಹೋದಾಗ ಜನನಿಗೆ ಗೌರವ ಕೊಡ್ಲಿ, ಬಾಬಾನು ಗೌರವ ಕೊಡ್ಲಿ, ಲೌಕಿಕದವರು ಕೊಡಲಿ ಹೇಳುವಂತ ಇಚ್ಛೆ ಮನಸ್ಸಿನಲ್ಲಿ ಇರ್ತದೆ. ಅದನ್ನ ಇಟ್ಕೊಳ್ಬೇಕೋ ಬೇಡವೋ? ಸೇವೆ ಮಾಡಿದ್ರಿ, ಜಾಗ ಖಾಲಿ ಮಾಡಿದ್ರಿ, ಏನು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತು, ನಿಮ್ಮ ಅಪ್ಪನಿಗೆ ಗೊತ್ತು. ಅಷ್ಟು ಬಿಟ್ರೆ ಬೇರೆ ಯಾವುದರ ಬಗ್ಗೆ ನೀವೇನ್ ಮಾಡಬಾರ್ದು? ಇಚ್ಛೆ. ಗಮನವನ್ನ ಕೊಡುವ. ನಿರ್ಮಾಣ ಕರ್ಮದ ಮೊದಲಾಗ್ಲಿ, ಕರ್ಮದ ಸಮಯದಲ್ಲಾಗ್ಲಿ, ಕರ್ಮದ ನಂತರವಾಗ್ಲಿ ಯಾರಿಂದನೂ ಯಾವುದೇ ರೀತಿಯ ಗೌರವವನ್ನ ನಿರೀಕ್ಷೆ ಮಾಡಬಾರ್ದು. ಇಚ್ಛೆಯನ್ನು ಕೂಡ ಏನಾಗಬಾರ್ದು, ಇಟ್ಟುಕೊಳ್ಳಬಾರದು. ಸಂಪೂರ್ಣವಾಗಿ ಮಾನ ಗೌರವ ಇರಬಾರದು, ನಿರೀಕ್ಷೆ ಮಾಡಬಾರ್ದು, ಇಚ್ಛೆಯನ್ನು ಇಟ್ಕೊಳ್ಬಾರ್ದು. ನಿರ್ಮಾಣ ಅಂದ್ರೆ ಕರ್ಮದ ಫಲದ ಆಸಕ್ತಿ ಇರಬಾರ್ದು. ಮುಂದೆ ಬಾಬಾ ಹೇಳ್ತಾರೆ ನಿರ್ಮಾಣ. ನೀವು ಯಾರ ಪ್ರತಿ ಸೇವೆಯನ್ನ ಮಾಡ್ತಿರೋ ಅವ್ರದ್ದು ಏನಾಗ್ಬೇಕು? ಒಳ್ಳೇದಾಗ್ಬೇಕು. ಏನಾಗ್ಬೇಕು? ಒಳ್ಳೆಯದು. ಸರಿ, ಈಗ ಒಂದು ಪ್ರಶ್ನೆ, ಸರಿಯಾಗಿ ಉತ್ತರ ಕೊಡಿ. ಯಾವುದೊಂದು ಆತ್ಮ ಹೇಳ್ತಾರೆ, ಅಕ್ಕವರೇ, ಅಣ್ಣವರೇ, ನಾನು ಹೊಸ ಬಿಲ್ಡಿಂಗ್ ಕಟ್ಟಬೇಕು, ಬಾಬನಿಗೆ ಹೇಳಿ ಅಂತ ಹೇಳ್ತಾರೆ. ಸರಿನಾ? ಓಕೆ, ಅದನ್ನ ಹೋಗ್ಬಿಟ್ಟು ನೀವು ಬಾಬನಿಗೆ ಹೇಳ್ಬೇಕು, ಹೇಳಬಾರ್ದು? ಹೇಳ್ಬಾರ್ದು. ಹೇಳ್ಬಾರ್ದು. ಇರಬಾರ್ದು. ಯಾಕೆ ಹೇಳ್ಬಾರ್ದು?
ಸ್ವಾರ್ಥದ ಆ ಯಾಕೆ ಕೇಳಬಾರ್ದು? ಸ್ವಾರ್ಥ ಭಾವನೆ. ಮನೆ ಕಟ್ಲಿಕ್ಕೆ ಹೋದ್ರೆ ಅಷ್ಟು ಸಂಕಲ್ಪ, ಅಷ್ಟು ಶಕ್ತಿ, ಅಷ್ಟು ಧನ ವೇಸ್ಟ್ ಆಗುತ್ತೋ ಆಗಲ್ವೋ? ಆಗತ್ತೆ. ಆಗುತ್ತೆ. ಅವಾಗ ಅಷ್ಟನ್ನ ವೇಸ್ಟ್ ಮಾಡಿದ್ರೆ ಸಂಗಮಿಗದ ಅಷ್ಟು ಸಮಯ ಹೊರಟೋಯ್ತಾ? ಸರಿ, ಮನೆ ಮುಂದಿನ ಜನ್ಮಕ್ಕೆ ತಗೊಂಡೋಗ್ಲಿಕ್ಕೆ ಆಗತ್ತಾ? ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಏನಂದ್ರೆ ಕಟ್ಟಿರುವಂತ ಮನ ನಿಮ್ಮ ಎದುರುಗಡೆ ಡಬಾರದ ಬಿದೋಗ್ಬಿಟ್ರೆ ದುಃಖ ಜಾಸ್ತಿ. ಏನಾಯ್ತು ಅವಾಗ? ಏನಾಯ್ತು? ದುಃಖ. ಮಕ್ಕಳಿಗಂತ ಮನೆ ಕಟ್ಕೊಟ್ರಿ, ನೀವು ಮನೆ ಕಟ್ಕೊಂಡ್ರಿ, ಮನೆ ಬಿದ್ದೋಯ್ತು, ಬಂಗಾರ ಕಳತನ ಆಗ್ಬಿಡ್ತು, ಭೂಮಿ ಒಳಗಡೆ ಹೋಗ್ಬಿಡ್ತು, ಅವಾಗ ನೀವು ಖುಷಿಯಾಗಿರ್ತೀರಲ್ವಾ? ಇಲ್ಲ, ಯಾಕೆ? ಎಲ್ಲ ಹೊರಟಾಡ್ತಾನೆ. ನೀವ್ ಯಾವ್ದಕ್ ಸಮಯ ಕೊಟ್ಟಿದ್ರೋ ಎಲ್ಲ ಹೊರಟೋಯ್ತು ತಾನೆ, ಅವಾಗ ಅಳು ಮಾತ್ರ ತಾನೇ ಇರ್ತದೆ. ಹೌದು. ಅದೇ ಸಮಯವನ್ನ ನೀವು ಆಧ್ಯಾತ್ಮಿಕ ಸಂಪಾದನೆ ಮಾಡಿದಿದ್ರೆ ಅದೇನಾದ್ರು ವಿನಾಶ ಆಗತ್ತಾ? ಯಾರೋ ಕಳ್ತನ ಮಾಡ್ಲಿಕ್ಕೆ ಆಗತ್ತಾ? ಆ ಸಂಪಾದನೆ ಆತ್ಮೇಲೆ ಗೊತ್ತಿರ್ಲಿ, ನಿಮ್ಗೆ ಕಿವಿ ಓಪನ್ ಮಾಡ್ಬಿಟ್ಟು ಕೇಳಿ. ಆ ಸಂಪಾದನೆ ಸ್ಟಾಕ್ ನಿಮ್ಮ ಹತ್ರ ಇದ್ರೆ ಅಂತಿಮ ಸಮಯದಲ್ಲಿ ನಿಮ್ದೇ ಶರೀರದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆ ಆಸ್ತಿಯನ್ನು ನೀವು ಕೊಡಲಿಕ್ಕೆ ಆಗತ್ತೆ. ಈ ಆಸ್ತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ಯಾವ್ದು ಕಡೆ ಗಮನ ಕೊಡ್ಬೇಕು ಇವಾಗ? ಯಾವ್ದು ಕಡೆ ಗಮನ ಕೊಡ್ಬೇಕು? ಆಧ್ಯಾತ್ಮಿಕ ಆಸ್ತಿ ಕಡೆಗೆ, ಅಂದ್ರೆ ನಿರ್ಮಾಣ. ನೀವೇನು ಕೊಡ್ತಿದ್ರು ಅವ್ರಿಗೇನಾಗ್ಬೇಕು? ನಿರ್ಮಾಣ ಆಗ್ಬೇಕು. ಬಾಬಾ ಅದನ್ನ ಹಾಕೋರಿದಾರಲ್ಲ, ಬಾಯಿಗೆ ಬಂದಾಗ ಬೈದಿದ್ದಾರೆ, ಸರಿಯಾಗಿ ಪಾಠ ಕೊಡ್ಸೋ ಬಾಬಾ ಅವರಿಗೆ. ನಾನು ಅರ್ಧ ಗಂಟೆ ಯೋಗ ಮಾಡ್ತೇನೆ. ಯೋಗೇಶ್ ಅಣ್ಣ ಇಂಡೈರೆಕ್ಟ್ ಆಗಿ ಬೈತಾ ಇರ್ತಾರ ಅಣ್ಣವ್ರೆ, ಬಾಬಾ ಅರ್ಧ ಗಂಟೆ ನಾನು ಯೋಗ ಮಾಡ್ತೇನೆ, ಅವ್ರಿಗೆ ಏನಾದ್ರು ಒಂದು ಸಮಸ್ಯೆ ತಂದಿಡು. ಯೋಗ ಮಾಡ್ಬೇಕು ಮಾಡಬಾರ್ದು? ಹಾ, ಮಾಡಬಾರ್ದಲ್ವಾ? ಅಂದ್ರೆ ನೀವೇನು ಮಾಡ್ತಿರೋ ಅದರಿಂದ ಅವರ ಕಲ್ಯಾಣ ಆಗ್ಬೇಕು. ಕನ್ಸ್ಟ್ರಕ್ಟಿವ್ ಬೀಳಿಸುವಂತ ಕೆಲಸವನ್ನೇನ್ ಮಾಡಬಾರ್ದು? ಮಾಡಬಾರದು. ಅಂದ್ರೆ ಆಧ್ಯಾತ್ಮಿಕ ಉನ್ನತಿ ಕಡೆ ಗಮನ ಕೊಡಬೇಕೇ ಹೊರ್ತು ಯಾವ್ದಲ್ಲ ಶಾರೀರಿಕವಾಗಿ ಅಲ್ಲ. ಯಾವ್ದೋ ಒಂದು ಪೇಷಂಟ್ ಹಾಸ್ಪಿಟಲ್ ಮಲಗಿದ್ದಾರೆ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರ ರೋಗ ಗುಣ ಆಗ್ಲಿ ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಿ ನಾವು ಯೋಗ ಮಾಡ್ಬೇಕು ಮಾಡಬಾರ್ದು? ಮಾಡ್ಬೇಕು ಮಾಡ್ಬೇಕು. ಮಾಡ್ಬೇಕು ಮಾಡಬಾರ್ದು? ಮಾಡ್ಬೇಕು ಅಣ್ಣ, ಮಾಡ್ಬೇಕು ಮಾಡಬಾರ್ದು? ಮಾಡ್ಬೇಕು. ಅವ್ರ ಆತ್ಮಿಕವಾಗಿ ರೋಗ ಸರೋಗ್ಲಿ ಅಂದ್ಬಿಟ್ಟು ಆತ್ಮಿಕವಾಗಿ ಮಾಡ್ಬೇಕು. ಆತ್ಮಿಕವಾಗಿ ಏನಂತಂದ್ರಿ? ಆತ್ಮಿಕವಾಗಿ ಸುಖ ಶಾಂತಿ ಆನಂದ ಸಿಗ್ಲಿ ಅನ್ನೋದು ಮಾಡ್ಬೇಕು. ನೋಡಿ, ದೈಹಿಕವಾಗಿ ನಾವೇನ್ ಮಾಡ್ಬೇಕು? ಆತ್ಮಕ್ಕೆ ಕಲ್ಯಾಣ ಆಗ್ಲಿ ಅಷ್ಟೇ, ಕಾಯಿಲೆ ಗುಣ ಆಗ್ಲಿ ಅಂತ ಮಾಡಬಾರ್ದು. ಏನ್ ಮಾಡ್ಬೇಕು? ಕಲ್ಯಾಣ. ಆತ್ಮಕ್ಕೆ ಕಲ್ಯಾಣ ಆಗ್ಲಿ. ಆ ಶರೀರದಲ್ಲಿ ಇದ್ರೆ ಕಲ್ಯಾಣ ಆಗತ್ತೋ, ಶರೀರ ಬಿಟ್ರೆ ಕಲ್ಯಾಣ ಆಗತ್ತೋ, ಅದು ಯಾರು ಡಿಸೈಡ್ ಮಾಡ್ತಾರೆ? ಪರಮಾತ್ಮ. ಓಕೆನಾ? ನಿಮಗೆ ಕೆಲಸ ಏನು ಅಂತಂದ್ರೆ, ಬಾಬಾ ಆ ಆತ್ಮನಿಗೆ ಈ ಕಾಯಿಲೆ ಬಂದ್ಬಿಟ್ಟು ಹಾಸ್ಪಿಟಲ್ ಇದೆಯಂತೆ, ಆತ್ಮನಿಗೆ ಕಲ್ಯಾಣ ಆಗ್ಲಿ. ಅದು ಹೆಂಗೆ ಕಲ್ಯಾಣ ಮಾಡ್ತಾರದು ಯಾರಿಗೆ ಬಿಟ್ಟಿರೋದು? ಆಪರೇಷನ್ ಮಾಡ್ಬಿಟ್ಟು ಮಾಡ್ತಾರೋ, ಆಯುರ್ವೇದಿಕ್ ಮೆಡಿಸಿನ್ ಮಾಡ್ಬಿಟ್ಟು ಮಾಡ್ತಾರೋ, ಶರೀರ ಬಿಡಿಸಿಬಿಟ್ಟು ಮಾಡ್ತಾರೋ, ಅದು ಯಾರಿಗೆ ಬಿಟ್ಟಿರೋದು? ಯಾವ್ದೊಂದು ಆತ್ಮ ತುಂಬಾ ಪರಿಶ್ರಮ ಪಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಆ ಕಾರಣದಿಂದ ಸ್ವಯಂ ಪುರುಷಾರ್ಥ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರ ಜೊತೆ ಯಾರೋ ಬೇರೆ BK ಪರಿವಾರದವ್ರು ಇದ್ದಾರೆ, ಅವ್ರಿಗೂ ಬಂಧನ ಆಗ್ತಾ ಇದೆ. ಅವಾಗ ಅಲ್ಲಿ ಇದ್ಬಿಟ್ಟು ಅವ್ರಿಗೆ ಇನ್ನೂ ಕಾಯಿಲೆಗಳು ಜಾಸ್ತಿ ಆಗುತ್ತೋ ಆಗಲ್ವೋ? ಅವಾಗ ನಮ್ದು ಒಂದೇ ಪ್ರಶ್ನೆ ಏನಿರ್ಬೇಕು ಅಂದ್ರೆ ಬಾಬಾನ ಹತ್ರ, ಆತ್ಮನಿಗೆ ಕಲ್ಯಾಣ ಆಗ್ಲಿ ಅಷ್ಟೇ. ಅದಕ್ಕೆ ಏನೇನು ಬೇಕೋ ಅದನ್ನ ಏನ್ ಮಾಡ್ಲಿ ಬಾಬಾ? ಮಾಡಿಸ್ಲಿ. ಓಕೆ, ಯಾರೊಬ್ರು ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಸರಿ, ಅಲ್ಲಿ ಈಶ್ವರಿ ಸೇವೆ ಆಗ್ತಾ ಇದೆ. ಏನಾಗ್ತಾ ಇದೆ? ಈಶ್ವರಿ. ಆವಾಗ ಬಿಲ್ಡಿಂಗ್ ಕಟ್ಲಿ ಅಂತ ನಾವ್ ಹೇಳ್ಬೇಕು ಹೇಳಬಾರ್ದು? ಆ ಆತ್ಮ ಕಲ್ಯಾಣ ಆಗ್ಲಿ ಅಂತ ಹೇಳಿ. ಆವಾಗ ಅಲ್ಲಿ ಏನಾಗಿದೆ? ಬಿಲ್ಡಿಂಗ್ ಕಟ್ತದೆ, ಒಳ್ಳೆ ಕಾರ್ಯಕ್ಕೋಸ್ಕರ ತಾನೇ ಮಾಡ್ತಾ ಇದ್ದಾರೆ, ಈಶ್ವರಿ ಸೇವೆಗೋಸ್ಕರ ತಾನೇ ಮಾಡ್ತಿದ್ದಾರೆ ಅವರು. ತುಂಬಾ ಜನರಿಗೆ ಸಂದೇಶ ಸಿಗತ್ತಲ್ವ? ಅದಕ್ಕೆ ನಾವೇನ್ ಮಾಡ್ಬೇಕು? ಬಾಬಾ ಏನು ನಾವು ಕೊಡ್ತೀವೋ ಅದರಿಂದ ಆತ್ಮದ ಕಲ್ಯಾಣ ಆಗ ನಿರ್ಮಾಣ, ಸ್ಥೂಲ ಇರ್ಲಿ ಸೂಕ್ಷ್ಮ ಇರ್ಲಿ, ಆ ಆತ್ಮನಿಗೂ ಕಲ್ಯಾಣ ಆಗ್ಬೇಕು, ಅಲ್ಲಿ ಬರುವಂತ ಬೇರೆ ಆತ್ಮರಿಗೂ ಕೂಡ ಏನಾಗ್ಬೇಕು? ಕಲ್ಯಾಣ ಆಗ್ಬೇಕು. ಅಂದ್ರೆ ಪ್ರತಿಯೊಬ್ಬರನ್ನು ಕೂಡ ಕಟ್ಟುವಂತ ಕೆಲಸ ಮಾಡ್ಬೇಕೇ ಹೊರತು ಅವರನ್ನು ಕಾಲೆಳೆಯುವಂತ ಕೆಲಸವನ್ನ ಬಾಬಾ ಅವರಿಗೆ ಕ್ಲಾಸ್ ಸಿಗಬಾರ್ದು. ನಮ್ಗಿಂತ ಜೂನಿಯರು ಅವರು ಬಂದ್ಬಿಟ್ಟು ಇವಾಗ ಅಕ್ಕೋರ್ ಜೊತೆ ತುಂಬಾ ಚೆನ್ನಾಗಿದ್ಬಿಟ್ಟು ಏನ್ ಮಾಡ್ತಿದ್ದಾರೆ? ಅಡುಗೆ ಎಲ್ಲ ಮಾಡ್ತಿದ್ದಾರೆ. ಅಕ್ಕೋ ನಮ್ಗೆ ಬೆಲೆನೇ ಕೊಡೋದಿಲ್ಲ. ಅವರು ಬರಬಾರ್ದು ಸೆಂಟರಿಗೆ.
ನಾನು ಮುಂದೆ ಇರಬೇಕು. ಹೇಳ್ಬೇಕು ಬೇಡ? ಹೇಳಬಾರ್ದು. ಮತ್ತೇನ್ ಮಾಡ್ಬೇಕು? ನಿಮಿತ್ತ. ಸರಿ, ಆ ಆತ್ಮ ಭಾಗ್ಯ ಮಾಡ್ಕೊಳ್ತೀನಿ, ಮಾಡ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಪಾಪ ಹೊಸದಾಗಿ ಬಂದಿದೆಯಲ್ಲ, ಅವ್ರು ಮಾಡ್ಲಿ. ನಾವ್ ಇಲ್ಲಿ ಕೂತ್ಕೊಂಡು ಮನಸಾ ಸೇವೆ ಮಾಡ್ಬೋದಲ್ವಾ? ಮಾಡ್ಬೋದು. ಮಾಡ್ಲಿಕ್ಕೆ ಆಗುತ್ತೆ. ಪಾಪ ಅವ್ರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಬಾಬಾ ಅವ್ರನ್ನ ಏನ್ ಮಾಡಿದಾರೆ, ಟ್ರೈನಿಂಗ್ ಕೊಡ್ತಾ ಇದಾರೆ ಅಲ್ವಾ? ಮಾಡ್ಲಿ. ನಾವು ಅವ್ರು ಕೊಡೋರಿಗೆ ಮನಸಾ ಸೇವೆ ಮೂಲಕ ಶಕ್ತಿಯನ್ನ ಕೊಡೋಣ, ಸಹಯೋಗವನ್ನ ಕೊಡೋಣ. ಅವ್ರು ಇಲ್ಲ ಅಂದ್ರೆ ನಾವು ಹೋಗ್ಬಿಟ್ಟು ಮಾಡೋಣ. ಪ್ರತಿಯೊಂದು ವಿಷಯದಲ್ಲೂ ನಾವೇನ್ ಮಾಡ್ಬೇಕು? ನಿರ್ಮಾಣತೆ ಏನೇನ್ ಮಾಡ್ಬೇಕಾಗ್ತದೆ? ಯೋಚನೆ ಮಾಡುವ. ಹೊಟ್ಟೆ ಕಿಚ್ಚಾಗ್ಲಿ ಏನಿರಬಾರ್ದು, ಕಾಲೆಳೆಯೋದಾಗ್ಲಿ ಏನ್ ಮಾಡ್ಬಾರ್ದು, ಮಾಡ್ಬಾರ್ದು. ಮಾಡಕೂಡದು. ಬಾಬಾ ಹೇಳ್ತಾರೆ ನಿರ್ಮಾಣ ಒಂದು ನಿಮಿತ್ತ, ಎರಡನೇದು ನಿರ್ಮಾಣ, ಮೂರನೇದು ನಿರ್ಮಾಣ, ನಾಲ್ಕನೇದು ಬಾಬಾ ಹೇಳ್ತಾರೆ ನಿರ್ವಾಣ. ಇದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಪರಂಧಾಮಕ್ಕೆ ಹೋಗ್ಬಿಟ್ಟು ಮನಸ್ಸಿನ ಬಾಯ್, ಮುಖದ ಬಾಯ್, ಮೊಬೈಲಿನ ಬಾಯ್, ವಾಟ್ಸಪ್ಪಿನ ಬಾಯ್ ಮುಚ್ಕೊಂಡು ಸುಮ್ಮನೆ ಭಗವಂತನ ಪಕ್ಕದಲ್ಲಿ ಕೂತ್ಕೊಳ್ಬೇಕು. ಏನು ಮಾತಾಡಬಾರ್ದಂತೆ. ಯಾವ ವಿಷಯದಲ್ಲೂ ಬಾಬನ ಹತ್ರ ಏನ್ ಮಾಡಬಾರ್ದು? ಮಾತಾಡಬಾರ್ದು. ನೀವು ಬಾಬನ ಪಕ್ಕದಲ್ಲಿ ಕೂತ್ಕೊಂಡಿದ್ದೀರಿ, ಸಪ್ತಶಕ್ತಿಗಳು ನಿಮ್ಮ ಮೂಲಕ ವಿಶ್ವಕ್ಕೆ ಹೋಗ್ತಾ ಅಷ್ಟು ಬಿಟ್ಟು ಬೇರೆ ಯಾವುದರ ಕಡೆನೂ ನಿಮ್ಮ ಗಮನ ಇರಕೂಡದು. ವಾಣಿ ಹೇಳುದು ಬರಬಾರದು. ಅಲ್ಲಿ ಅನುಭವ ಮಾತ್ರ ಇರಬೇಕಾಗ್ತದೆ. ಅರ್ಥ ಆಯ್ತು? ಎಲ್ಲಿರ್ಬೇಕು? ನಿರ್ವಾಣ ಧಾಮದಲ್ಲಿ ಇರ್ಬೇಕಾಗ್ತದೆ. ಅಲ್ಲಿ ಯಾವುದೇ ರೀತಿ ಶಬ್ದಗಳು ಮನಸ್ಸಿನಿಂದನೂ ಕೂಡ, ಸಂಕಲ್ಪದಲ್ಲೂ ಕೂಡ ಬರಕೂಡದು. ಸಂಕಲ್ಪದಲ್ಲಿ ಅಂತಂದ್ರೆ, ಸಂಕಲ್ಪದಲ್ಲಿ ಅಂತಂದ್ರೆ ನಿರ್ವಾಣ ಅಂತಂದ್ರೆ ಏನು? ವಾಣಿ, ವಾಣಿ ಇರಬಾರ್ದು. ಯಾವ ರೀತಿ ವಾಣಿ? ಮನಸ್ಸ ವಾಣಿ ಇರಬಾರ್ದು. ಅಂದ್ರೆ ಮನ್ಸಾವಾಣಿ ಅಂತಂದ್ರೆ ಏನು? ಮನಸ್ಸಿನಲ್ಲಿ ಸಂಕಲ್ಪಗಳು ಕ್ರಿಯೇಟ್ ಆಗೋದು. ಈಗ ನಾನು ಪರಂಧಾಮದಲ್ಲಿ ಇದ್ದೇನೆ, ಬಾಬನ ಪಕ್ಕದಲ್ಲಿ ಇದ್ದೇನೆ, 3 ಲೋಕ ಕಾಣ್ತಾ ಇದೆ. ನಾನು ಪರಂಧಾಮದಲ್ಲಿ ಇದ್ದೇನೆ ಅಂತ ಸಂಕಲ್ಪ ಮಾಡ್ಬೇಕು, ಮಾಡಬಾರ್ದು? ಮಾಡಬಾರ್ದು. ನಾನು 3 ಲೋಕ ನೋಡ್ತಾ ಇದ್ದೇನೆ ಅಂತ ಸ್ಮೃತಿ ಇರಬೇಕು, ಇರಬಾರ್ದು? ಅದು ಕಿರಣ ಹೋಗ್ತಾ ಇರೋದನ್ನ ನೋಡ್ಬೇಕು, ನೋಡಬಾರ್ದು? ಮತ್ತೇನ್ ಮಾಡ್ಬೇಕು? ಅನುಭವ ಅಷ್ಟೇ. ಏನಿರ್ಬೇಕು ಹೇಳಿ ಅಲ್ಲಿ? ಯಾವುದೇ ಶಬ್ದಗಳು ಬರಬಾರ್ದು. ಬಾಬನಿಗೆ ಥ್ಯಾಂಕ್ ಯು, ಇವಾಗೆಲ್ಲ ವಿಷಯ ನಿಮ್ಗೆ ಅರ್ಥ ಆಗ್ತಾ ಇದೆ, ಉತ್ತರಗಳು ಸರಿಯಾಗಿ ಏನಾಗ್ತಾ ಇದಾವೆ, ಬರ್ತಾ ಇದ್ದಾವೆ ಅಲ್ವಾ? ಆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ತಾನೆ ನಿಮ್ಗೆ? ನಿರ್ವಾಣ ಅಂತಂದ್ರೆ ಏನು? ಅಲ್ಲಿ ಶಬ್ದಗಳು ಬರಬಾರ್ದು. ನಾವೇನ್ ಮಾಡ್ತೇವೆ? ಅಲ್ಲಿ ಹೋಗ್ಬಿಟ್ಟು ನಾನು ಪರಂಧಾಮದಲ್ಲಿ ಇದ್ದೇನೆ, ಪರಮಾತ್ಮನ ಜೊತೆಲಿ ಇದ್ದೇನೆ, ಕಿರಣ ಬರ್ತಾ ಇದೆ, ಹೋಗ್ತಾ ಇದೆ ಅಂದ್ರೆ ಏನ್ ಮಾಡ್ತೇವೆ? ನಿಮ್ಮ ಮನಸ್ಸು ಏನ್ ಮಾಡ್ತಾ ಇದೆ? ಸಂಕಲ್ಪದ ಮಾತನ್ನ ಹೇಳ್ತಾ ಇದೆ, ಮಾತಾಡ್ತಾ ಇದೆ ಅಂತಂದ್ರೆ ಪರಮಾತ್ಮನ ಶಕ್ತಿಯ ಅನುಭವ ನಿಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕಡೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ, ಅನುಭವ ಆಗೋದಿಲ್ಲ. ಅದಕ್ಕೆ ಬಾಬಾ ನಿರ್ವಾಣ ಸ್ಥಿತಿಯಲ್ಲಿ ಇರಬೇಕಾಗ್ತದೆ ಅಂತ ಹೇಳ್ತಾರೆ. ಇಷ್ಟನ್ನ ನೀವು ಮಾಡಿದ್ರೆ ಮಕ್ಕಳು ನಿಮ್ಮ ಜೀವನದಲ್ಲಿ ವೈ ಬರೋದಿಲ್ಲ, ವಾ ಬರ್ತಾ ಇರ್ತದಂತೆ. ಏನ್ ಬರ್ತಾ ಇರ್ತದಂತೆ? ಈಗ ಏನಾಗಿದೆ? ವೈ ವೆನ್ ಬರ್ತಾ ಇದೆ ಅಂತಂದ್ರೆ ಕಾಗೆ ಕಾ 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 ಮಾಡ್ತಿದೆ ಅಂದ್ರೆ ಏನರ್ಥ? ಈ ಲೆವೆಲ್ ಅಲ್ಲಿ ನಿಮ್ದಿನ್ನು ಯೋಗ ಪುರುಷಾರ್ಥ ಸಾಧನೆ ತಪಸ್ಸು ನಡೀತಾ ಇಲ್ಲ. ಬಾಬಾ ಹೇಳ್ತಾರೆ, ಬಾಬಾ ಇಷ್ಟ ಆಗತ್ತೋ, ವೈ ಇಷ್ಟ ಆಗತ್ತೋ? ಅವರೆಲ್ಲರನ್ನೂ ಕೂಡ ಈ ದುಃಖದಿಂದ ದೂರ ಮಾಡಿ ಮಕ್ಕಳೇ. ಅದಕ್ಕಾಗಿ ನಿಮ್ಮ ಕಣ್ಣುಗಳಲ್ಲಿ ಬಾಬನನ್ನು ಕುಳಿಸ್ಕೊಳ್ಳಿ. ನಮ್ಮ ಕಣ್ಣುಗಳಲ್ಲಿ ಕುಳಿಸೋದು ಅಂತಂದ್ರೇನು? ಬಾಬನನ್ನ ಭ್ರಕುಟಿಯಲ್ಲಿ ಏನ್ ಮಾಡಬೇಕು? ಕುಳಿಸ್ಬೇಕಾಗ್ತದೆ. ಈ ರೀತಿ ಪವರ್ಫುಲ್ ತಪಸ್ಸಿನ ಮೂಲಕ ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ ನೀವೇನ್ ಮಾಡ್ಬೇಕಾಗ್ತದೆ? ನಿಮಿತ್ತರಾಗ್ಬೇಕಾಗ್ತದೆ. ಸರಿ, ದಿನದಲ್ಲಿ ನಿಮ್ಮ ಎದುರುಗಡೆ ತುಂಬಾ ವೆರೈಟಿ ಆತ್ಮಗಳು ಮಾಡ್ತಾರೆ, ತಪ್ಪು ಮಾಡ್ಕೊಂಡು ಬರ್ತಾರೆ, ವಿಕಾರದವರು ಬರ್ತಾರೆ. ಇವ್ರು ಇಂಥವ್ರು ಅಂತ ಸರ್ಟಿಫಿಕೇಟ್ ಕೊಡಬೇಕು, ಕೊಡಬಾರ್ದು? ಅವ್ರು ಅಂಥವ್ರು ಅಂತ ನೋಡ್ಬೇಕು, ನೋಡಬಾರ್ದು? ಇವ್ರು ಯಾವಾಗ್ಲೂ ಇಂಥವ್ರೇ ಅಂತ ಹೇಳ್ಬೇಕಾ? ನಾವು ಸಂಕಲ್ಪ ಮಾಡ್ಬೇಕಾ? ಇವ್ರಿಗೆ ಎಷ್ಟು ಹಿಡಿದು ಬದಲಾವಣೆ ಆಗೋದಿಲ್ಲ ಅಂತ ಹೇಳ್ಬೇಕಾ? ಬಾಬನ ಪ್ರಶ್ನೆ, ನೀವು ನನ್ನ ಎದುರುಗಡೆ ಬಂದಾಗ ಮೊದ್ಲು ಹೇಗಿದ್ರಿ ನೀವು? ಇದ್ವಿ ತಾನೆ? ಬಂದಾಗ ಇವ್ರತ ಸಿಟ್ಟಿದೆ, ಇವ್ರತ ವಿಕಾರ ಇದೆ, ಇವ್ರತ ಅಭಿಮಾನ ಇದೆ, ಇವನು ಯೋಗ್ಯನೇ ಇಲ್ಲ ಅಂತ ಬಿಟ್ಟು ಬಾಬಾ ಸರ್ಟಿಫಿಕೇಟ್ ಕೊಟ್ಟ ಆ ರೀತಿ ನೋಡಿದ್ರ ಬಾಬಾ? ಯಾವ ರೀತಿ ನೋಡಿದ್ರು? ಸರ್ವಶಕ್ತಿವಂತ, ಹೃದಯ ಸಿಂಹಾಸನಧಾರಿ, ರಾಜನಾಗುವಂತವ್ರು, ವಿಶ್ವ ಮಹಾರಾಜನಂತ ನೋಡಿದ್ರು ತಾನೆ?
ಹಾಗೆ ನಿಮ್ಮ ಸಹೋದರ ಆತ್ಮನನ್ನು ಕೂಡ ಅದೇ ಭಾವದಲ್ಲಿ ನೋಡಿ, ಇವತ್ತೆಲ್ಲ ನಾನು ಬದಲಾವಣೆ ಆಗ್ತಾನೆ ಹೇಳುವಂತ ಶುಭ ಭಾವನೆ ಶುಭ ಕಾಮನೆ ಇಟ್ಕೊಂಡ್ಬಿಟ್ಟು ಅವ್ರಿಗೆ ನಿರಾಕಾರ ಶಕ್ತಿಯನ್ನು ಕೊಡ್ಲಿಕ್ಕೆ ನೀವೇನ್ ಮಾಡ್ಬೇಕಾಗ್ತದೆ, ನಿಮಿತ್ತರು ಆಗ್ಬೇಕಾಗ್ತದೆ. ಸಾಧಾರಣವಾಗಿ ನೋಡ್ಬೇಡಿ. ಓಕೆ, ಎಷ್ಟೇ ಆತ್ಮ ನಿಮ್ಗೆ ತೊಂದರೆ ಕೊಡ್ತಾ ಇದ್ರು ಕೂಡ ಅವರ ಬಗ್ಗೆ ಏನ್ ಬರ್ಲಿ, ನಿಮ್ಗೆ ದಯಾ ಭಾವ ಇರಲಿ. ಕೆಲವೊಬ್ರು ಸೈಕೆಟ್ರಿಕ್ ಪೇಷಂಟ್ಗಳಿರ್ತಾರೆ, ಅವ್ರು ಆ ರೀತಿ ಇದ್ದಾರೆ ಅಂತ ನಮ್ಗೆ ಗೊತ್ತಿರ್ತದೆ. ಅವಾಗ ಅವ್ರ ಬಗ್ಗೆ ನಿಮ್ಗೆ ದಯಾಭಾವ ಬರುತ್ತೋ ಬರಲ್ವೋ ಅಲ್ವಾ? ಹಾಗೆ ಎಲ್ಲಾನು ಸೈಕೆಟ್ರಿಕ್ ಪೇಷಂಟ್ ಅಂತ ನೋಡ್ಬೇಡಿ. ಆದ್ರೆ ಅವ್ರಿಗೆ ಈಶ್ವರಿ ಜ್ಞಾನ ಇಲ್ಲ, ಅವ್ರಿಗೆ ಶಕ್ತಿಯನ್ನು ಕೊಡಬೇಕು ಹೇಳುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬರ್ಲಿ. ಈ ರೀತಿ ಬೆಳ್ತಿದ್ದಾರೆ ಮಕ್ಕಳೇ. ನೋಡಿ, ವಿಶ್ವದ ಪರಿವರ್ತನೆಗೋಸ್ಕರ ಬ್ರಹ್ಮ ಬಾಬಾನೂ ರೆಡಿ ಇದಾರಂತೆ, ಅಡ್ವಾನ್ಸ್ ಪಾರ್ಟಿನೂ ರೆಡಿ ಇದಾರಂತೆ, ಪ್ರಕೃತಿನೂ ರೆಡಿ ಇದಾರಂತೆ, ಮಾಯೇನು ಕೂಡ ಸುಸ್ತಾಗ್ಬಿಟ್ಟಿದೆ ಅಂತೆ, ಯಾವಾಗ ನಾನು ಮನೆಗೆ ಹೋಗ್ತೇನೆ ಅಂತ. ಅದು ಯಾರು ರೆಡಿ ಇಲ್ಲ? ನಾವು ಮಕ್ಕಳು ಮಾತ್ರ ನಿಮಿತ್ತರಾದಂಥವ್ರು ಇನ್ನೂ ರೆಡಿ ಇಲ್ಲ. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಅಷ್ಟು ಸ್ವಚ್ಛ ಮಾಡ್ಕೊಳ್ಳಿ. ದಿನದಲ್ಲಿ ಸ್ವಲ್ಪ ಸಮಯ ಆತ್ಮೀಯರೇ, ದಯವಿಟ್ಟು ನಿಮ್ಮಲ್ಲಿ ವಿನಂತಿ, ವಿಶೇಷವಾಗಿ ಅಮೃತ ವೇಳೆಯಲ್ಲಿ ನಾವೇನು ಸಂಘಟನೆ ಯೋಗ ಮಾಡ್ತಿದ್ದೀವಿ, ನುಮಾಶಾಮ ಯೋಗ ಮಾಡ್ತಿದ್ದೀವಿ, ಅದರಲ್ಲಿ ಇದೇ ಸ್ವರೂಪದಲ್ಲಿ ಸಾಧನೆಯನ್ನ ಮಾಡಿ. ನಾನು ತುಂಬಾ ಜನನ ನೋಡ್ತಾ ಇದ್ದೇನೆ, ಅವರು ಕ್ಲಾಸಿಗೆ ಮಾತ್ರ ಬರ್ತಾರೆ ಹೊರತು ಯೋಗದ ಸಮಯದಲ್ಲಿ ಬರೋದಿಲ್ಲ. ನೀವು ಯೋಗದಲ್ಲಿ ಬಂದ್ರೆ ಮಾತ್ರ ವೈಬ್ರೇಷನ್ಸ್ ಏನು ಅಂತ ಗೊತ್ತಾಗ್ತದೆ, ಆ ಲೆವೆಲ್ ಏನು ಅಂತ ಗೊತ್ತಾಗದ. ಬರೀ ಜ್ಞಾನದಿಂದ ಅರ್ಥ ಆಗೋದಿಲ್ಲ, ಪ್ರಾಕ್ಟಿಕಲ್ ಆ ವೈಬ್ರೇಷನ್ಸ್ ಬೇಕು, ಆ ಸಂಘಟನೆ ಬೇಕಾಗ್ತದೆ. ಅದು ಮೇನ್ ಇರುವಂಥದ್ದು. ಅದಕ್ಕಾಗಿ ಅದನ್ನು ನೀವು ಭಾಗವಹಿಸಿದಾಗ ಮಾತ್ರ ಆ ವ್ಯತ್ಯಾಸ ಏನು ಅಂತ ಗೊತ್ತಾಗತ್ತೆ ಆತ್ಮೀಯರೇ. ಜ್ಞಾನಕ್ಕಿಂತ ಅನುಭವ ಶ್ರೇಷ್ಠ. ಜ್ಞಾನ ಶ್ರೇಷ್ಠನೋ ಅನುಭವ ಶ್ರೇಷ್ಠನೋ? ಒಂದೇ ಗೊತ್ತಿರ್ಲಿ, ಜ್ಞಾನ ಕೇಳಿದಾಗ ಹೌದು ಗೊತ್ತಾಯ್ತು ಅಂತ ಅನ್ಸತ್ತೆ ಅಲ್ವಾ? ಬೇರೆ ಯಾರ್ದು ಗುಲಾಬ್ ಜಾಮೂನ್ ಮಾಡ್ಬೇಕಾದ ಇಷ್ಟು ಮಾಡಿದ್ರಾಯ್ತಾ ಅಂತ ಅನ್ಸತ್ತೆ. ನೀವು ಮಾಡ್ಲಿಕ್ಕೆ ಹೋಗಿ ನೋಡೋಣ, ರೌಂಡ್ ಬರುತ್ತದ ಅದು? ಸರಿ ಬರುತ್ತಾ? ಪ್ರಾಕ್ಟಿಕಲ್ಲಿಗೂ ಬೇರೆಯವ್ರು ಮಾಡೋದು ನೋಡೋದಕ್ಕೂ ತುಂಬಾ ಜಗಜಾಂತರ ಇದೆ ಆತ್ಮೀಯರೇ. ಓಕೆನಾ? ಅದಕ್ಕಾಗಿ ಸಂಘಟನೆಯಲ್ಲಿ ಬನ್ನಿ, ದೃಷ್ಟಿ ತಗೊಳ್ಳಿ, ಅದರ ರುಚಿ ಏನು ಅಂತ ನೋಡಿ, ಅನುಭವ ಮಾಡಿ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬೇಡಿ. ಆ ಸಮಯದಲ್ಲಿ ಕಾಮೆಂಟ್ರಿ ಹಾಕೊಂಡ್ಬಿಟ್ಟು ನೀವು ಕೂತ್ಕೊಂಡ್ರಿ, ಹಾಡ್ ಹಾಕೊಂಡು ಕೂತ್ಕೊಂಡ್ರಿ, ಗಮನ ಎಲ್ಲಿ ಹೋಗ್ತದೆ? ಅದ್ರ ಕಡೆನೆ ವಾಣಿ ಕಡೆ ಹೋಗತ್ತೋ ಹೋಗಲ್ವೋ? ಅವಾಗ ನೀವು ಈ ಸ್ಟೇಜ್ ಹೆಂಗ್ ಪಡ್ಕೊಳ್ಲಿಕ್ಕೆ ಆಗತ್ತೆ ಹೇಳಿ ನೋಡೋಣ. ಆ ಪ್ರಶ್ನೆಗಳು ಉತ್ತರ ಎಲ್ಲ ಕರೆಕ್ಟ್ ಆಗಿ ಕೊಡ್ತೀವಿ, ಆದ್ರೆ ಪ್ರಾಕ್ಟಿಕಲ್ ಆ ರೀತಿ ಇದೆಯಾ? ಆಮೇಲೆ ಏನ್ ಹೇಳ್ತಾರೆ, ಅಣ್ಣ ನೀವು ಹೇಳಿದ್ದೆಲ್ಲ ಸರಿ ಇದೆ, ಅದೇ ಕಾಮೆಂಟ್ ಇಲ್ಲ, ನಮ್ಗೆ ಯೋಗನೇ ಆಗೋದಿಲ್ಲ, ಕಿರಣ ಇಲ್ಲ ಅಂದ್ರೆ ಯೋಗನೇ ಆಗೋದಿಲ್ಲ. ಆವಾಗ ನೀವು ಬಾಯಲ್ಲಿ ಮಾತ್ರ ಹೇಳಿದಿರಿ ಹೊರತು ಪ್ರಾಕ್ಟಿಕಲ್ ಎಲ್ಲಿ ತಂದಿದ್ದೀರಿ ಆಗಿದ್ರೆ ನೀವು? ಓಕೆ, ಅದಕ್ಕಾಗಿ ಸಮಯದ ಅನುಸಾರ ಬಾಬಾ ಏನ್ ಹೇಳ್ತಿದ್ದಾರೆ ಅದನ್ನ ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಬಾಬಾ ನಮ್ಗೆ ಎಲ್ಲ ಅವಕಾಶವನ್ನ ಕೊಟ್ಟಿರೋದಕ್ಕೆ ಅದರ ಸಂಪೂರ್ಣ ಲಾಭವನ್ನ ಪಡ್ಕೊಂಡು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿ ಸದಾಕಾಲ ಒಂದೇ ಗುರಿ ಇರ್ಲಿ. ಪ್ರತಿ ಸೆಕೆಂಡ್ ನನಗೆ ಯಾವ್ಯಾವಾಗ ಸಿಗತ್ತೆ ಮನಸ್ಸನ್ನು ಯಾರ ಕೈಲಿ ಕೊಡ್ಬೇಕು? ನನ್ನ ಕೆಲಸ ಮುಗೀತು ಅಷ್ಟೇ. ಬಾಬಾ ಯೂಸ್ ಮಾಡ್ತಿದಾರೋ ಇಲ್ವೋ ಅದನ್ನ ನಾನೇನ್ ಮಾಡ್ತಾ ಹೋದ್ರಾಯ್ತು, ಅನುಭವ ಮಾಡ್ತಾ ಹೋದಾಯ್ತು. ಅಷ್ಟು ಮಾತ್ರ ನಾವು ಮಾಡ್ತಾ ಹೋಗ್ಬೇಕು. ಮನಸ್ಸನ್ನು ತುಂಬಾ ಕನ್ಫ್ಯೂಷನ್ ಗೊಂದಲ ಮಾಡಿಕೊಳ್ಳಬೇಡಿ. ಈ ಸ್ಥಿತಿಯಲ್ಲಿ ಎಲ್ಲಾ ವಿಷಯನೂ ಬರ್ತದೆ. ಯಾವುದೇ ಆತ್ಮ ನಿಮ್ಗೆ ಸಿಕ್ಕಿದಾಗ ಈ ವರ್ಷ ಪೂರ್ತಿ ನೀವೇನ್ ಮಾಡ್ಬೇಕು? ದಾತ ಆಗ್ಬಿಟ್ಟು ನಿಂಬಿತರಾಗಿ ಕೊಡುವಂತ ಮನೋಭಾವ ಇರಲಿ. ಓಕೆ, ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.